ಕಲಾವಿದನ ಜೊತೆ ನನ್ನ ಜಗಳ ಇಲ್ಲ. ಹಾ ಹಾ ಎದರ ಜೋಡ ಜಗಳ ಅದರಿ? ಜಗಳದ ಜ್ಞಾನಕ್ಕ ಇನ್ನೊಂದು ಭಕ್ತಿಗೆ. ಹೌದು ಹೌದು, ವಿಷಯಕ್ಕೆ ಜಗಳ. ಹೌದಿಲ್ಲ? ಹೌದು. ಹೇಳಿದ್ರು ಅವರು ಸಿದ್ಧ ಮಹಳಿಂಗರಾಯ ಮುತ್ಯಾಗ ಭಕ್ತಿವಾನ ಅಂತೇಳಿ ಅಲ್ಲಕ್ಕೆ ಬರಂಗಿಲ್ಲ ಪಿಂಟು ಮಾಸ್ತರ. ಹಾ ಹಾ ಅವ ತ್ರಿಕಾಲ ಜ್ಞಾನಿ. ಹೌದು 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 ಹೌದು. ಇದೇ ಎಲ್ಲರೂ ಕೇಳಿರಿ, ಆ ಮಾತಿಗೆ ಹೌದು ಅಂತೇಳಿ ಮಾತು ನೀವು ಕೊಟ್ಟಿರಿ. ಹೌದು. ದೈವದವರಿಗೆ ಮೇಲಾಗಿ ಒಳ್ಳೆಯ ಅನುಭವಿ ಕಲಾವಿದರಿಗೆ ಕರಜಿಗೆ ಪ್ರಕಾಶ್ ಮಾಸ್ತರ್ಗೆ ಕೇಳೋದದ. ಹಾ ಹಾ ಏನು ಕೇಳೋದದ? ಮೂಲ ಸೂತ್ರದ ಸರ್ವಜ್ಞ ಮೂರ್ತಿಗಳು ಹೇಳತ್ತಾರ, ಏನತ್ತ? ಭಕ್ತಿ ಎಂಬುದು ಬೀಜ, ಹೌದು. ಯುಕ್ತಿ ಎಂಬುದು ವೃಕ್ಷ, ಮುಕ್ತಿ ಎಂಬುದು ಫಲ. ಆ ವೃಕ್ಷವನ್ನು ಏರಿದರೆ ಈ ಲೋಕದಲ್ಲಿ ಮುಕ್ತಿ ಯಹುದು ಸರ್ವಜ್ಞ. ಹೌದು ಹೌದು. ಮೂಲ ಬೀಜ ಯಾವಾದದ? ಯಾವುದು? ಭಕ್ತಿ. ಹೌದು. ನೀನು ಒಂದು ಮಾತು ನಂದು. ಹಾ ಹಾ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ಕೊನೆ ಜ್ಞಾನ ಪ್ರತಿಪಾದನ ಸ್ಥಳ. 5 ಮೆಟ್ಟಲುಗಳು ಹೇಳುತ್ತದ. ಹೌದು. ಶಾಸ್ತ್ರ ಹೇಳ್ತದ 5 ಮೆಟ್ಟಲುಗಳದಾವ. ಶರಣರಿಗೆ ಸನಿಯಾಗಿ ನೀಡಿದ ನೀನೇ ನಿಗದ ಭೂತಾಳಿ ಬರವ ಧಾರಣಿಗೆ ದಾನಿ ಆಗಿ ಹಿಡಿದಿ ಓರವ ಶರಣರಿಗೆ ಸಾನಿ ಧರಣಿಗೆ ಧನಿಯಾದಿ ನನ್ನ ಗುರುವ ಶರಣರಿಗೆ ಸನಿಯಾಗಿ ನೀಡಿದ ವರವ ಸತ್ಯಕ್ಕೆ ಸಾಯದೆ ಅಸತ್ಯಕ್ಕೆ ಮಾಯದೆ ನೀಗಿದ ಬುದ್ಧಳಿ ಬರವ ಧಾರಣಿಗೆ ದಾನಿ ಆದಿ
ಸಮಾಜರ ಶಾಂತತೆ ಕಾಪಾಡ್ರಿ. ಹೌದು. ಒಡೆಯ ನನ್ನ ತಂದಿನಾದ ಮಹಳಿಂಗರಾಯ ಮುತ್ಯ ತುಳಿದುದು ಭೂಮಿ. ಹೌದು. ಹುಲಜಂತಿ ಹಾಗೂ ನನ್ನ ಶಿವಣಿಗೆ ಪುಣ್ಯಕ್ಷೇತ್ರದ ಸಕಲ ತತ್ವಜ್ಞಾನಿಗಳಿಗೆ ಕೊನೆ ಸಂದಿಂದು ಕುಂಬಾರಿ ಘೇನಶುದ್ಧ ಮುತ್ಯನ ಸಂಘದ ವತಿಯಿಂದ ಎಲ್ಲ ತತ್ವಜ್ಞಾನಿಗಳಿಗೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಸರ್ವಜ್ಞ ಮೂರ್ತಿಗಳು ಹೇಳುತ್ತಾರ. ಏನತ್ತರಿ? ಹೊತ್ತಿಗೊದಗಿದ ಮಾತು ಸತ್ತವ ಎದ್ದಂತೆ, ಹೌದು. ಹೊತ್ತಾಗಿ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಸರ್ವಜ್ಞ. ಹೌದು ಹೌದು ಹೌದು. ಮಾತಾಡಿದ್ರೆ ಸತ್ತವ ಎದ್ದಂಗಾಗಿರ್ಬೇಕು. ಹೌದು. ಏನು? ಸತ್ತವ ಎದ್ದಂಗಾಗಿರ್ಬೇಕು. ಅನುಕೂಲಕ್ಕೆ ಬರಲಾರದ ಮಾತ ಕೈ ಜಾರಿದ ಮುತ್ತಿನಂತೆ ಆಗಬಾರದು ಹೇಳ್ತಾರ. ಹೌದು 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 ಹೌದು. ಇಶಾಕ ಹತ್ಯಾದ ಜಗಳ ಒಂದು ಜ್ಞಾನಕ್ಕ, ಇನ್ನೊಂದು ಭಕ್ತಿಗೆ. ಹೌದು. ಒಂದು 5-10 ನಿಮಿಷ ಲಕ್ಷ ಇಡಬೇಕಿಲ್ಲಿ. ಹಾ ಹಾ. ಸರಜೋಡಿ ಒಳ್ಳೆ ಕಲಾವಿದರು. ಹೌದು. ಅನುಭವದಿಂದ ಮಾತುಗಳನ್ನು ಹೇಳ್ಕೋತ ಒಂದು ಮಾತು ಹೇಳಿದ್ರು. ಏನು ಹೇಳ್ಯಾರಿಪ್ಪ ಮಾತ? ಹೇಡಿಗೆ ಹಾಲ ಕುಡಿಸಿದ್ರ ಪೈಲ್ವಾನ ಅಲ್ಲಕ್ಕೆ ಬರಂಗಿಲ್ಲ. ಹಾ ಹಾ ಹಾ. ಹೌದಲ್ಲ? ಹೌದು. ಕತ್ತಿಗೆ ಬ್ಯಾಳಿ ಬೆಲ್ಲ ತಿನ್ನಿಸಿದ್ರ ಕಾಟೇವಾಡಿ ಕುದುರೆ ಆಗಂಗಿಲ್ಲ. ಹೌದು. ಇಶ ಇಲ್ಲಿಗೆ ಬಂದು ನಿತ್ತದ. ಹೌದು. ಅನುಭಾವಿ ಜೀವಿಗಳಾದಂಥ ನಮ್ಮ ಕರಜಿಗೆ ಪ್ರಕಾಶ್ ಮಾಸ್ತರ್ ಅವರು, ಹೌದು. ತಾವು ಬಂಜಾರ ಸಮಾಜದವರು ಇದ್ದರೂ ಕೂಡ ಹಾ ಹಾ. ಈ ಭಂಡಾರಕ್ಕೆ ನಂಬಿ ನನ್ನ ಹಳಿಂಗರಾಯ ಮುತ್ಯನ ಒಂದು ಭಂಡಾರ ಎತ್ತಿ ಮೆರೆಸಲ್ಗತ್ತಾರಂದ್ರೆ ನಮಕ್ಕಿಂತಲೂ ನಿಜವಾಗಲೂ ಶ್ರೇಷ್ಠ ಕಲಾವಿದ. ಹೌದು ಹೌದು ಹೌದು. ಖರೆ ಆ ಕಲಾವಿದನ ಜೊತೆ ನನ್ನ ಜಗಳಿಲ್ಲ. ಹಾ ಹಾ. ಎದರ ಜೋಡ ಜಗಳ ಅದರಿ? ಜಗಳದ ಜ್ಞಾನಕ್ಕ, ಇನ್ನೊಂದು ಭಕ್ತಿಗೆ. ಹೌದು ಹೌದು. ವಿಷಯಕ್ಕೆ ಜಗಳ. ಹೌದಿಲ್ಲ? ಹೌದು. ಹೇಳಿದ್ರು ಅವರು, ಸಿದ್ಧ ಹಳಿಂಗರಾಯ ಮುತ್ಯಾಗ ಭಕ್ತಿವಾನ ಅಂತೇಳಿ ಅಲ್ಲಕ್ಕೆ ಬರಂಗಿಲ್ಲ ಪಿಂಟು ಮಾಸ್ತರ. ಹಾ ಹಾ. ಅವ ತ್ರಿಕಾಲ ಜ್ಞಾನಿ. ಹೌದು 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 ಹೌದು. ಇದೇ ಎಲ್ಲರೂ ಕೇಳಿರಿ. ಆ ಮಾತಿಗೆ ಹೌದು ಅಂತೇಳಿ ಮಾತು ನೀವು ಕೊಟ್ಟಿರಿ. ಹೌದು. ದೈವದವರಿಗೆ ಮೇಲಾಗಿ ಒಳ್ಳೆ ಅನುಭವಿ ಕಲಾವಿದರಿಗೆ ಕರಜಿಗೆ ಪ್ರಕಾಶ್ ಮಾಸ್ತರ್ಗೆ ಕೇಳೋದದ. ಹಾ ಹಾ. ಏನು ಕೇಳೋದದ? ಮೂಲ ಸೂತ್ರದ ಹೌದು. ಸರ್ವಜ್ಞ ಮೂರ್ತಿಗಳು ಹೇಳುತ್ತಾರ, ಏನತ್ತ? ಭಕ್ತಿ ಎಂಬುದು ಬೀಜ, ಹೌದು. ಯುಕ್ತಿ ಎಂಬುದು ವೃಕ್ಷ, ಮುಕ್ತಿ ಎಂಬುದು ಫಲ. ಹೌದು. ಆ ವೃಕ್ಷವನ್ನು ಏರಿದರೆ ಈ ಲೋಕದಲ್ಲಿ ಮುಕ್ತಿ ಯಹುದು ಸರ್ವಜ್ಞ. ಹೌದು ಹೌದು. ಮೂಲ ಬೀಜ ಯಾವಾದದ? ಯಾವುದು? ಭಕ್ತಿ. ಹೌದು. ನೀನು ಒಂದು ಮಾತು ನಂದು. ಹಾ ಹಾ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯಾ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ಕೊನೆ ಜ್ಞಾನ ಪ್ರತಿಪಾದನ ಸ್ಥಳ. 5 ಮೆಟ್ಟಲುಗಳು ಹೇಳುತ್ತದ. ಹೌದು. ಶಾಸ್ತ್ರ ಹೇಳ್ತದ 5 ಮೆಟ್ಟಲುಗಳದಾವ. ಹಾ ಹಾ. ಅದರ ವರ್ಣನೆ ಮಾಡಿ ಹೇಳಿರಿ ಇಲ್ಲ ಅನ್ನಂಗಿಲ್ಲ. ಒಂದೊಂದು ಅವಸ್ಥೆ ಹೇಳಿದ್ರಿ. ಹೌದು. ಸುಸುಪ್ತಿ, ಸ್ವಪ್ನ, ಜಾಗ್ರ, ಇದಕ್ಕೆ ಬಿಟ್ಟು ತುರ್ಯ, ಕೊನೆದು ತುರ್ಯಾತೀತ. ಅದೇ ಆರೂಢ ಮೆಟ್ಟಲದ. ಹೌದು. ಅಂದವ ನೀನೇ ಇದ್ದಿ. ಹಾ ಹಾ. ಹೌದಿಲ್ಲ? ಯಾವ ನಿಜವಾದ ಜ್ಞಾನಿ ಅದಾನ ನೋಡು, ಹೌದು. ತನ್ನ ಚೈತನ್ಯ ಪರಮಾತ್ಮಗ ತಾನೇ ತಿಳಿತಾನ, ತನ್ನೊಳಗೆ ಅಂತರಂಗದಾಗ ತಾನೇ ತಿಳಿತಾನ. ಯಾವನ ಪೂಜೆ ಮಾಡಂಗಿಲ್ಲವ. ಹೌದು 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 ಹೌದು.
ಸಿದ್ಧ ಮಾಳಿಂಗರಾಯ ಮುತ್ಯ ಬೀರ ದೇವರ ಸೇವಾ ಮಾಡ್ಯಾನಂದ್ರ ಇದಕ್ಕೇನ ಜ್ಞಾನತೆಯೋ ಏನ ಭಕ್ತಿಯತೆಯೋ ಮುಂದಿನ ಸಂಧಿಗೆ ಹೇಳು. ಹೌದು ಹೌದು. ಒಬ್ಬನ ಸೇವಾ, ಒಬ್ಬನ ಪೂಜೆ, ಒಬ್ಬನ ಭಕ್ತಿ ಮಾಡಿದ್ರೆ ಅದು ಶಿವಕಾರುಣ್ಯ ಸ್ಥಳ ಅಂತೇಳಿ ನನ್ನ ವಾದದ. ಹೌದು ಹೌದು. ಆರೂಢ ಮೆಟ್ಟಲ ತುಳಿದವ ಅವಾನ್ಯಾನಿ. ಹೌದು. ಅದು ನನಗೂ ಗೊತ್ತದ, ಅದರ ಜಗಳ ನಂದಿಲ್ಲಿ. ನೀ ಏನಂದಿ? ಶುದ್ಧ ಮಹಾಳಿಂಗರಾಯ ಮುತ್ಯ ಜ್ಞಾನಿ ಭಕ್ತಿ ಅಲ್ಲ ಅಂತೇಳಿ ಅಂದಿದೆ. ಅವ ಭಕ್ತಿವಾನಲ್ಲ, ನಿಜವಾದ ಜ್ಞಾನಿ ಅಂದಿದಿ. ಮೂರು ಲೋಕದ ತಿಳಿದವ ಅವನಿಗೆ ತ್ರಿಕಾಲ ಜ್ಞಾನಿ ಅಂದಿದಿ. ಮೂರು ಲೋಕದ ತಿಳಿದವನಿಗೆ ತ್ರಿಕಾಲ ಜ್ಞಾನಿ ಅನ್ನಂಗಿಲ್ಲ. ಮೂರು ಅವಸ್ಥೆಗಳು ಏನದಾವ ನೋಡು, ಸ್ವಪ್ನ, ಸುಸುಪ್ತಿ, ಜಾಗ್ರ, ಮೂರು ಅವಸ್ಥದೊಳಗೆ ಯಾವ ತಿಳ್ಕೊಂಡವನ ಅವನಿಗೆ ತ್ರಿಕಾಲ ಜ್ಞಾನಿ ಅಂತಾರ. ಹೌದು ಹೌದು ಹೌದು. ಮಾಸ್ತರ, ನಿಂದು ನಂದು ಜಗಳ ಇಲ್ಲಿ ಯಾವದಕ್ಕೆ ಬಂದದ? ಆರೂಢ ಮೆಟ್ಟಲಕ್ಕೆ ಯಾವ ಏರುತ್ತಾನ ಅವ ನಿಜವಾದ ಜ್ಞಾನಿ. ಹೌದು. ನೀ ಜ್ಞಾನಿ ಇದ್ದಿ, ನಾ ಭಕ್ತಿ ನಂದದ. ಹೌದು ಹೌದು. ಜ್ಞಾನಿ ಆರೂಢ ಮೆಟ್ಟಲಕ್ಕೆ ಯಾವ ತುಳಿತಾನ, ಕೊನೆ ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಯಾವ ಏರುತ್ತಾನ ಅವ ಇನ್ನೊಬ್ಬನ ಭಕ್ತಿ ಮಾಡಂಗಿಲ್ಲ. ಹೌದು ಹೌದು. ಸಿದ್ಧ ಮಹಾಳಿಂಗರಾಯ ಮುತ್ಯ ಏನ ತನ್ನೊಳಗೆ ತಾ ತಿಳ್ಕೊಂಡು ಭಗವಂತಗೆ ಧರಿಗಿಳಿಸ್ಯಾನೋ, ಏನ ಬೀರ ದೇವರ ಸೇವಾ ಮಾಡಿ ಭಗವಂತಗೆ ಧರಿಗಿಳಿಸ್ಯಾನ. ಮುಂದಿನ ಸಂಧಿಗೆ ಹೇಳೋದು, ಇಲ್ಲಿ ಮಂಗಳಾರತಿ ಮಾಡೋದು. ಹೌದು ಹೌದು. ವಿಷಯ ನಡೆದ ನಿನ್ನ ಸಂಗಟ ನನ್ನ ಜಗಳ ಇಲ್ಲ ಇಲ್ಲಿ. ನಿನ್ನ ಮಾತಿನ ಸಂಗಟ ಜ್ಞಾನಕ್ಕೆ ಹತ್ಯದ ಜಗಳ. ಹೌದು ಹೌದು. ನೀ ಮಾತಾಡ್ದ ಮಾತೆ ಒಂದು ವಿಷಯ ಕೊಟ್ಟಿ ಏನಂತೇಳಿ, ಏನು ಇಬ್ಬರು ಅಣ್ಣತಮ್ಮರು ಇದ್ರು ಭಕ್ತಿ ಮಾಡ್ತಿದ್ರು ಅಂದ್ರಿ ಇಡೀ ಈ ಎಲ್ಲ ಮಂದಿ, 8 ಮಂದಿ ಎಲ್ಲ ಕೇಳ್ಯಾರ ಆಕತಿ. ಹೌದು ಹೌದು. ಭಕ್ತಿ ಮಾಡ್ತಿದ್ರು. ತಮ್ಮನ ಕಡೆ ಹೋದ ಬಳಕ ಭಗವಂತ ಕೇಳ್ತಾನ, ತಥಾಸ್ತೋಪ ನಿನಗೆ ಯಾನ ಬೇಕು ಹೇಳು, ಬೇಡದು ಕೊಡ್ತಾ ಅಂದ ಬಳಿಕ ನಮ್ಮ ಅಣ್ಣ ಯಾನ ಬೇಡ್ತಾನ ಅದ್ರ ಯಾಡ ಪಾಲ ನನಗೆ ಕೊಡು. ಹೌದು ಹೌದು ಹೌದು. ಇದೇ ಮಾತೆ ನೀ ಅಂದುದು. ಹಾ ಹಾ. ಅಣ್ಣನ ಬಳಿ ಹೋದ ಅಣ್ಣ ತಥಾಸ್ತೋಪ ನಿನಗೆ ಯಾನ ಬೇಕು ಕೇಳ ಅಂದ ಬಳಕ ನನ್ನ ತಮ್ಮ ಯಾನ ಹೇಳ್ಯಾನಂದ್ರೆ ನಿನ್ನ ಅಣ್ಣನ ಬಳಿ ಹೋದ ಬಳಕ ಅವ ಯಾನ ಬೇಡ್ತಾನ ಅವನು ಯಾಡಪ್ಪಾರ ನನಗೆ ಕೊಡುವಂದಾನ. ಹೌದು. ಹಿಂಗ ಇಲ್ಲಿ ವಿಚಾರ ಮಾಡ್ದಂದ. ಯೂಟ್ಯೂಬ್ ಸರ್ಚ್ ಮಾಡಿ ಮಾಸ್ತರ, ಇಲ್ಲಿ ವಿಚಾರ ಮಾಡಿ ಅಂದಾನಂದಿದೆ ಅಂದ್ರೆ ಜ್ಞಾನಕ್ಕೆ ವಿಚಾರಕ್ಕೆ ಏನೋ ಫರಕ್ ಅದ. ಹೌದು ಹೌದು. ಅವ ಒಂದು ಕಣ್ಣು ಹೋಗಲಿ, ಒಂದು ಕಿವಿ ಹೋಗಲಿ, ಒಂದು ಕೈ ಹೋಗಲಿ, ಒಂದು ಕಾಲು ಹೋಗಲಿ ಅಂದಾನಂದ್ರ ಏನ ಜ್ಞಾನದಿಂದ ಅಂದಾನತ್ತೀಯೋ, ಅಲ್ಲಿ ವಿಚಾರ ಅಂದ್ರೆ ಜ್ಞಾನ ಅತ್ತೀಯೋ ಏನ ಭಕ್ತಿ ಅತ್ತೀಯೋ? ಹಾ ಹಾ, ಬೇಕಲ್ಲ. ನೀ ಮಾತಾಡೋದು ನಿನಗೆ ಬಿದ್ದದ ಹಾಣಿದು, ನಂದು ಅಲ್ಲದು. ಹೌದು. ನೀ ಮಾತಾಡದೆ ಮಾತೀವ್. ಇನ್ನೊಂದು ಮಾತು ಹೇಳಿದಿ, ಹಾ, ಅದು ಯೂಟ್ಯೂಬ್ದಾಗ ಡಿಲೀಟು ಮಾಡಂದೆ. ಅದು ಡಿಲೀಟ್ ಮಾಡೋದು ಕೊಳ ಮೇಲೆ, ಯಾಕಂದ್ರೆ ಜಗತ್ತಿದಾಗ ಆಗುದೇ ಮಾತಾಡಿದ್ದೀನಿ. ಹೌದು. ಹೇಮರೆಡ್ಡಿ ಮಲ್ಲಮ್ಮ ಹಾ ಭಕ್ತಿ ಮಾಡಿದಳು. ಹೌದು ಹೌದಿಲ್ಲ? ಹೌದು. ಹುಚ್ಚ ಗಂಡನ ಜೊತೆ ಸಂಸಾರ ಮಾಡಿದಳು. ಮನ್ಯಾಗ ಅತ್ತಿ ಹೆಜ್ಜೆಗೆ ಕಾಡಿದಳು. ಹೌದು. ಸಾಕ್ಷಾತ್ ಮಲ್ಲಯ್ಯ ಬಂದು ಕುಟ್ಟುದು ಬೀಸುದು ಮಾಡದ. ಹೌದು. ಏನು ಬೇಡ್ತಿ ಬೇಡದ ಕೊಡ್ತಾ ಅಂದಾಗ ಒಂದು ಕಡ್ಡಿ ಅಷ್ಟೇ ಕಿರ್ಲಿ ನನ್ನ ಕುಲಕ್ಕೆ ಬಂಗಾರ ಇಡು. ಹೌದು ಹೌದು. ಅಂದ್ರೆ ಒಟ್ಟು ನನ್ನ ಕುಲಕ್ಕೆ ಶಿರವಂತಿಕೆ ಇಡು ಅಂತೇಳಿ ಬೇಡ್ಕೊಂಡಾಳ. ಹೌದು. ಈ ಕಲಿಯುಗದಾಗ ಆಕೆ ಬೇಡ್ಕೊಂಡಂಗೆ ಇನ್ನು ಶಿರವಂತಿಕೆ ಅದ ಅಂದ್ರ ಭಕ್ತಿ ದೊಡ್ಡ ತಾಕತ್ತದ ಅನ್ನಂಗೆ ಐತಲ್ಲ. ಹಾ ಹಾ, ನಿನಗೆ ಕೇಳ್ತಾನ. ಈಗ ನಡೆದದ ಇಲ್ಲ, ಇಡೀ ರಡ್ಡ್ಯಾರ ಕುಲ ಉದ್ಧಾರ ಮಾಡಂತೇಳಿ ಶಿರವಂತಿಕೆ ಅದವ್ರಿಗೆ ಅಂದ್ರ ಭಕ್ತಿದಾಗ ಅಡ್ಡ ತಾಕತ್ತದ ಅನ್ನಂಗೆ ಐತಲ್ಲ. ಹೌದು. ಇಸೆ ನಿಂದ ಮಾತೇವ, ಇವು ನಂದು ಮಾತಲ್ಲವು. ಹಾ, ಇವು ನಿಂದ ಮಾತವ. ಹೌದು. ಮೂಲ ಬೀಜ ಏನು? ಭಕ್ತಿ. ಓ ಮಾಸ್ತರ, ಈ ಕಡೆ ಕೇಳು ಮೊದಲ. ಹಾ ಹಾ, ಆ ಕಡೆ ವಂಕಾಗಬೇಡಿ, ನೀ ಈ ಕಡೆ ವಂಕಾಗು. ಹೌದು. ಹಾ, ಕಿವಿ ಈ ಕಡೆ ಇರ್ಲಿ. ವಿಷಯ ಮಾತಾಡಬೇಕು. ಹೇಳಿದೆ ಅಂಶುದ್ಧ ಮುತ್ತಂದ ನೀ ಏನಂತೇಳಿ? ಏನತ್ತ? 7 ಅವತಾರ ತಾಳಿ ಜನ್ಮ ಜನ್ಮದಲ್ಲಿ ಅವನು ಸೇವಾ ಮಾಡ್ಯಾನತ್ತಿ. ಪರಮಾತ್ಮನಿಗೆ ಗುರು ಅಂತೇಳಿ ಅಂದಾನಂದ್ರ ಅಂಶುದ್ಧ ಮುತ್ಯ ಅವ ದೇವ್ರನ ಅವನು ಹ್ಯಾಂಗ ಗುರು ಅತ್ತಿ? ಇದೇ ಮಾತೆ ಮತ್ತೊಮ್ಮೆ ಮಾತಾಡ್ದಿ. ಹೌದು ಹೌದು. ಮಾಸ್ತರ, ನೀನು ತಿಳ್ಕೊಂಡವ ಇದ್ದಿ, ನಾನು ತಿಳ್ಕೊಂಡವ ಇದ್ದ. ಹೌದು ಹೌದು. ನಿರಾಕಾರದಲ್ಲಿ ಯಾವಾಗ ವಸ್ತು ಅದ ಅದು ಚೈತನ್ಯ ಪರಮಾತ್ಮ. ಹೌದು.
ನಾ ನಿನಗ ಮಹಾದೇವ ದೇವ್ರ ಅದಾನ ಅಂತೇಳಿ ಅಂದಿಲ್ಲ, ಗುರು ಅಂದಿದ. ನಾ ಗುರುನೇ ನಾವ. ಹೌದು ಸ್ವಯಂ ಸಿದ್ಧದೊಳಗೆ ಅವನ ಅವ ಪರಮಾತ್ಮಪ್ಪ. ಬ್ರಹ್ಮ ವಿಷ್ಣು ಮಹಾದೇವ ಕಣ್ಣಿಗೆ ಕಾಣುತ್ತಾರಂದ್ರೆ ಇವರು ದೇವರಲ್ಲ. ಹೌದು ಇವರು ದೇವರಲ್ಲ, ಗುರು. ಗುರು ದೇವ್ರ ಅನಾದಿ ಕಾಲದಲ್ಲಿ ಇದ್ದಂಥವ, ನಿರಾಕಾರದಲ್ಲಿದ್ದ ವಸ್ತು ಅವನಿಗೆ ದೇವ್ರ ತಿಳಿ ಕರೆದಾರ. ಹೌದು 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 ಏನಂದಿ? ಪರಮಾತ್ಮನ ಸೇವೆ ಮಾಡ್ಯಾನತ್ತಿ. ಮತ್ತು ಅವ ಕಣ್ಣಿಗೆ ಕಾಣ್ಲಾರ್ದೆ ಹಂಗ ಅಂಶದ ಮುತ್ಯ ದೇವ್ರಂದು ಸೇವೆ ಮಾಡೋದು. ನಾ ದೇವ್ರೇ ಅಂದಿಲ್ಲಲ್ಲ, ಹಾ ನಾ ಗುರು ಅಂದಿದ ಮಾಸ್ತರ. ಇದು ತಿಳ್ಕೊಬೇಕು ನೀ. ಈ ಡಾ ಹೊಳ್ಳಿ ಹಾಕಬೇಡ ನನಗೆ. ಹಾ ಹಾ ನಾ ದೇವ್ರ ಅಂದಿಲ್ಲ. ದೇವ್ರ ಯಾರಿಗೆ? ಅನಾದಿ ಕಾಲದೊಳಗೆ ಯಾವ ನಿರಂಕಾರದಲ್ಲಿ ನಿರಾಕಾರ ವಸ್ತು ಯಾವಾದದ ಅದು ನಿಜವಾದ ದೇವರು. ಹೌದು ಹೌದು ಆ ಕಾರ್ಯ, ಆ ವಸ್ತು ಅದರಿಂದ ಜಗತ್ತೇ ನಡಿಬೇಕು. ಆ ಕಾರ್ಯ ಇಲ್ಲದೆ ಜಗತ್ತೇ ನಡೆಯುವುದಿಲ್ಲ. ಹೌದು ಇದು ನನ್ನ ವಾದದ. ಕಣ್ಣಿಗೆ ಕಾಣುವುದು ವಸ್ತು ಏನದ ಅದಕ್ಕೆ ದೇವ್ರ ಅಲ್ಲಕ್ಕೆ ಬರಂಗಿಲ್ಲ. ಏನು? ಹಾ ಹಾ ಕಣ್ಣಿಗೆ ಯಾವಾಗ ವಸ್ತು ಕಾಣುತ್ತದ ಅದಕ್ಕೆ ದೇವ್ರ ಅಲ್ಲಕ್ಕೆ ಬರಂಗಿಲ್ಲ. ಹೌದು ಹೌದು ನೀ ಮಾಡ್ಕೊಂಡಿದ್ದಿ ಹಿಂಗೆ ನನಗೆ ದೇವ್ರ ನಿನ್ನ ಭಾವ ಬದಲಾಗ್ಯದ. ಹೌದು ದೇಹ ರಹಿತ, ವರುಣ ರಹಿತ, ರೂಪ ರಹಿತ ಇದ್ದವ ನಿಜವಾದ ದೇವರ. ಹೌದು 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 ಕರೆ ಅಮುಷುದ್ಧ ಮುತ್ಯ ಮಹಾದೇವಗ ಸೋಮಲಿಂಗಗ ದೇವ್ರ ಅಂದು ಭಕ್ತಿ ಮಾಡಿಲ್ಲ ವಿನಃ ಗುರು ಎಂದು ಭಕ್ತಿ ಮಾಡ್ಯಾನ. ಹೌದು 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 ಜನ್ಮ ಜನ್ಮದಲ್ಲಿ ನೀನೇ ನನಗೆ ಗುರು, ಹೌದು ನೀನೇ ನನಗೆ ಸರ್ವಸ್ವ ಅಂತೇಳಿ ಹಿಂಗೆ ಭಾವ ತಿಳಿದವನ. ಹಾ ಹಾ ಮಾಸ್ತರಿಗೆ ನಿನಗೊಂದು ಮಾತು ಕೇಳುತ್ತ. ಸೃಷ್ಟಿಕರ್ತ ಯಾರು? ಹಾ ಹಾ ಬ್ರಹ್ಮ. ಹೌದು ಪಾಲನಕರ್ತ ವಿಷ್ಣು. ಲಯ ಮಾಡವ ಪರಮಾತ್ಮ. ಇವ್ರ ಹಿನ್ನೆಲೆ ಒಬ್ಬ ಹೆಡ್ ಬಾಸ್ ಅಂತೇಳಿ ನನ್ನ ವಾದದ. ಹೌದು 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 ಇದು ಪುರಾಣ ಯಾವ ಓದ್ಯಾರ ಅವ್ರಿಗೆ ಗೊತ್ತದ. ಇದು ಹಾ ಹಾ ಇದ್ರ ಹಿನ್ನೆಲೆ ಒಬ್ಬ ಅದಾನ. ಹೌದು ಅವ ನಿರಾಕಾರ ವಸ್ತು, ಅವ ಚೈತನ್ಯ ಪರಮಾತ್ಮ. ಹೌದು 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 ವಿಷಯ ನಂದು ತಪ್ಪಿತ್ತಂದ್ರು ಕ್ಷಮೆ ಮಾಡ್ರಿ. ಹೌದು ಖರೆ ನಾ ಇದ್ದ ಮಾತ ಇದ್ದಂಗೆ ಮಾತಾಡವೇಲಿ. ಹೌದು ಮೂಲ ಮಾಸ್ತರ ವಿಷಯ ಮೊದಲ ಬೀಜ ನಂದದ. ಹಾ ಹಾ ಭಕ್ತಿ ಅನ್ನೋದು ಮೂಲ ಬೀಜದ. ಮೊದಲ ಅಂಗನವಾಡಿ ಶಾಲೆಗೆ ಹೋಗಲಾರದೆ PhD ಕಲಿಕ್ಕೆ ಬರಂಗಿಲ್ಲ. ಬರೋದಿಲ್ಲ. ಬೇಕು ಶಿವಕಾರಣ ಸ್ಥಳ ಎದಕ್ಕೆ ಮಾಡ್ಯಾರ? ನಿಜಗುಣಿ ಶಿವಗಳು ಆಳ್ಲಿಕ್ಕೆ ಮಾಡ್ಯಾರ. ಆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನು ಮಾಡು. ಹೌದು ಹರನ ನೊಡವಿಡಿ ಶಾಂತ ರೊಡನಾಡು. ಹೌದು ದಯವಿರಲಿ ಸಕಲ ಜೀವರೋಡು. ಹೌದು ಹೌದು ಸಕಲ ಪ್ರಾಣಿಗಳಲ್ಲಿ ದಯ ಇರಲಿ. ದುರಿತ ಕರ್ಮ ಅಂದ್ರೆ ಏನು? ಹಾ ಹಾ ಏನು? ಹೇ ಜೀವಾತ್ಮನೇ, ಶ್ರೇಷ್ಠವಾದಂಥ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದೆ. ನಿನ್ನಿಂದ ದುರಿತ ಕೆಟ್ಟದ ಕಾರ್ಯ ಆಗಬಾರದು. ಹೌದು ಹೌದು ಕೆಟ್ಟದ ಕಾರ್ಯ ಭಜಿಸಬೇಡ, ಒಲ್ಲತ್ತೇಳು. ಹೌದು ಹರ ನೊಡವಿಡಿ ಶಾಂತ ರೊಡನಾಡು. ಪರಮಾತ್ಮನ ಪಾದ, ಸಚ್ಚಿದಾನಂದ ರೂಪನ ಪಾದ ಒಂದು ಗಟ್ಟಿ ಹಿಡಿ. ಗುರುವಿನ ಪಾದ ಒಂದು ಗಟ್ಟಿ ಹಿಡಿ. ಹೌದು ಹೌದು ನೋಡ್ರಿ ಎಂತ ಮಾತು ಹೇಳ್ತಾರೆ. ಹರ ಬಂದಂದ್ರೆ ಅಲ್ಲಿ ಶಿವಕಾರಣ ಸ್ಥಳದೊಳಗೆ ಮಾತಾಡೋದು ಮಾತದಿದು. ಹಾ ಹಾ ಸದಾನ ಕಾಲ ನಿನ್ನ ಈ ಜೀವಾತ್ಮ ಇರುವವರೆಗೆ ಪರಮಾತ್ಮನೇ ಇದು ನಿಂದದ ತಿಳಿ ಅವನ ನಾಮ ಭಜಿಸುತ್ತೇಳಿ, ಅವನ ಭಕ್ತಿ ಮಾಡತ್ತೇಳಿ ಶ್ರೀಮನ್ ನಿಜಗುಣಿ ಶಿವಯೋಗಿಗಳು ಹೇಳುತ್ತಾರೆ. ಹೌದು ಹೌದು ಈಗ ನಿನಗೊಂದು ಮಾತು ಕೇಳುತ್ತ. ಏನ್ರಿಪ್ಪ ಮಾತಾ? ತಾಯಿ ಗರ್ಭದಿಂದ ಬರುವಾಗ ಹೌದು ಭಗವಂತಗೆ ನೀ ಪ್ರಾರ್ಥನೆ ಮಾಡಿದೆಯೋ ಇಲ್ಲೋ? ಹಾ ಹಾ ಮಾಡ್ಯಾನ. ಆ ಹೌದು ಯಾನ ಪ್ರಾರ್ಥನೆ ಮಾಡಿದೆ? ಭಗವಂತನೇ, ಹಾ ಹಾ ಈ ತಾಯಿಯ ರಕ್ತ ಮಾಂಸ ಚೇಲಿನಿಂದ ನನಗೆ ಸುಖರೂಪದಿಂದ ಹೊರಗೆ ಹಾಕಪ್ಪ. ಜನ್ಮ ಇರುತ್ತನ ನಿನ್ನ ಸೇವಾ ಮಾಡ್ತ, ನಿನ್ನ ನಾಮ ನುಡಿತ. ಹೌದು ಹೌದು ಎಂದೆಂದು ಮರೆಯದಂಗಿಲ್ಲ. ಅಂದವ್ ನೀನೇ ಇದ್ದಿಲ್ಲ. ಹೌದು ಇಲ್ಲಿ ಬಂದು ನಾನೇ ಭಾಳ ಶಾಣೆ ಇದ್ದ, ನಾನೇ ಡೈರೆಕ್ಟ್ PhD ಕಲ್ತಿದಂತ ನಡೀತದ? ಜ್ಞಾನಿ ಅಂದ್ರೆ ಹೆಂಗ್ ನಡೀತದೆ ಇದು? ಮೂಲ ಬೀಜ ನಂದು. ಹಾ ಹಾ ಭಕ್ತಿ ಅನ್ನೋದು ಬೀಜ ಮೂಲ ನಂದಪ್ಪ. ಆ ಬೀಜವನ್ನ ಊರದ ಬಳಿಕೆ ಮುಂದೆ ನಿನ್ನ ಜ್ಞಾನದ ಆ ಮರ ಏರೋದು, ಅದು ಮರ ಆಮ್ಯಾಗ ಏರು. ಹೌದು ಮತ್ತು ತಳಪಾಯನೇ ಬಿಟ್ಟಿದಿ, ಅದೇ ಬೇಕಂದ್ರೆ ಆಗುತ್ತದ? ಬರೇ ಠಂಗನೆ ಹಾರಾಡೋದು. ಹೇಳೋದು ಕೇಳ್ರಿ ಬಂಧುಗಳೇ. ಹಾ ಹಾ ವಿಷಯ ನಾವೊಂದು ಮಾತು ಕೇಳ್ದ ನಮ್ಮ ಕಾಕ ಹರಕತ್ತಿಲ್ಲ, ಬರೋಬ್ಬರಿ ಹೇಳಿದೆ, ಬರೋಬ್ಬರಿ. ಮಾಳಿಂಗರ ಮುತ್ಯಾಗ ಯಾರು ಕೊಟ್ಟಾರ ಬಂಗಾರ ಗಿಂಡೆ? ನಾನು ಬಾರಾಮತಿ ಗೌಡ್ರಿದ್ರತ್ತವ್ರು. ಹಾ ಗೌಡ್ರ ಕಿಲಾರ ಕೈಲಿ ಕಡಿವೆ ಅರಣಕ್ಕೆ ಬಂದ ಬಳಿಕ ಬಂಗಾರ ಗಿಂಡಿ ಹಂಗೆ ತೊಗೊಂಡು ತಿರುಗಾಡ್ರ ಅಂದಂಗೆ ಐತಲ್ಲ ಇದು. ಹೌದು 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 ಆ
ಹಂಗೆ ಬಂಗಾರ ತೊಗೊಂಡೇ ಬಂದಾರ ಕೆಲವ್ರ ಕೈ ಕೂತು ಅಡಿ ಹೇಳಕ್ಕೆ ಹ್ಯಾಂಗ್ರಿ ಇದು ಬರಬಾರದತ್ತು ನೀವು ವಿಷಯ ಪರಿಪೂರ್ಣವಾಗಿ ಅರ್ಥಗೊಳ್ಬೇಕು. ಹೌದು. ಇದ್ರ ಹಿನ್ನೆಲೆ ಕಾರಣ ಏನದ ಇದ್ರ ಉತ್ತರ ಬಿಡಿಸ್ತ ಕೇಳ್ರಿ. ಏನದ ಬಂಗಾರ ಗಿಂಡಿ ಕೊಟ್ಟವರು ಯಾರು? ಯಾರು? ಚಂದನಗಿರಿಯಲ್ಲಿ ಯಾರು ಹುಟ್ಟಿ ಬಂದರು? ಬೀರದೇವರ. ಹೌದು. ಹೌದಿಲ್ಲ? ಚಂದನಗಿರಿ ಒಳಗೆ ಬೀರದೇವರು ಹುಟ್ಟ್ಯಾನ. ಬೀರದೇವರು ಯಾರ ಮಗ? ಅರಸ ಭರಮ ಭೂಪಾಲನ ಮಗ. ಹೌದು. ಅರಸ ಯಾರಿಗೆತ್ತಾರ? ಬೀರದೇವ್ರದ್ದು ರಾಜ ಮನತಾನಿತ್ತು. ಹಿಂದಿನ ಕಾಲದಾಗ ರಾಜ ಮಹಾರಾಜರ ಮನತಾನದಲ್ಲಿ ಅವರ ರಾಜವಾಡಿ ಒಳಗೆ ಬಂಗಾರ ಇರ್ತಿತ್ತು. ಗೌಡ್ರ ಬಲ್ಲಿ ಕುಲಕರ್ಣಿ ಬಲ್ಲಿ ಇಲ್ಲದು. ಹೌದು. ತಂದಿರಿ ಬಾರಾಮತಿದು ತೋಡು ಗಿಂಡಿ ಅಲ್ಲ, ರಾಜ ಮನತಾನ. ಅರಸ ಭರಮ ಭೂಪಾಲನ ಮಗ ಲಿಂಗ ಬೀರದೇವರ ಹಳಿಂಗರ ಮುತ್ತೆ ಹೋಗುವಾಗ ಶುದ್ಧ ಮಹಾಳಪ್ಪ. ಹೌದು. ಹುಲಿ ಹಾಲು ತರಬೇಕಂದ್ರೆ ಇಂಥ ಗಿಂಡ್ಯಾಗ ನಿಂದ್ರಂಗಿಲ್ಲ, ಬಂಗಾರ ಗಿಂಡ್ಯಾಗ ನಿಂದಿರ್ತದಂತೇಳಿ ಲಿಂಗ ಬೀರದೇವ್ರನ್ನೇ ಶುದ್ಧ ಮಹಳಿಂಗರಾಯ ಮುತ್ಯನ ಕೈಯಾಗ ಬಂಗಾರ ಗಿಂಡಿ ಕೊಟ್ಟನ ಬಂಧುಗಳೇ. ಹೌದು 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 ಹೌದು. ಇಲ್ಲಿ ತನ ಈ ವಿಷಯಲ್ಲಿ ಬಿಡುಗಡೆ ಆಗಿಲ್ಲ. ಒಬ್ಬರು ಹೇಳಿದ್ರು ಮೊನ್ನೆ ಒಬ್ಬ ಪುಣ್ಯಾತ್ಮ ಭೇಟಿಯಾಗಿದ ನನಗೆ. ಹೇಳ್ತಿಲಿ ಗುರು ಸೊನಾರ ಸಿದ್ಧನ ಬಳಿ ಹೋದ್ರತ್ತ, ಅವ ಗಿಂಡಿ ಕೊಟ್ಟತ್ತ, ಕನಬಾಯಿ ಗಿಂಡಿ ಕೊಟ್ಟು ಹಚ್ಚಿಡ್ದಳತ್ತ. ಅಲ್ಲ, ವಿಷಯ ರಾಜಮನತಾನಿತ್ತು. ಹೌದು. ಅರಸ ಭರಮ ಭೂಪಾಲ ಜಗತ್ತಿನಾಗ ಬಿರದದ. ಅರಸ ಯಾರಿಗೆತ್ತಾರ? ದೈವದವ್ರು ತೂಕ ಹಾಕ್ರಿ. ನನ್ನ ಮಾತು ತಪ್ಪಿತ್ತಂದ್ರೆ ಕ್ಷಮ ಮಾಡ್ರಿ. ನೀವು ವಿಷಯ ಮಾತಾಡ್ಬೇಕು. ಜ್ಞಾನದೊಳಗೆ ನೀ ಜ್ಞಾನಿ ಇದ್ದಿ. ಹೌದು. ನಿನ್ನ ಮೆಟ್ಟಲದಾಗ ಮಾತಾಡಪ್ಪ. ಯಾವ ಮೆಟ್ಟಲದಾಗ ಮಾತಾಡಗತ್ತಿ? ಹೌದು. ಹೇಳ್ತ ಕೇಳ್ರಿ. ಇಂಥನೇ ಜ್ಞಾನಿಗಳದೇ ಒಂದು ಕತ್ತಿ ಅದ. ಒಂದು ಕೊನೆ ದೃಷ್ಟಾಂತ ಕೊಡ್ತಾ ನನ್ನ ವಿಷಯಕ್ಕೆ ಬರ್ತಾ. ಇಲ್ಲಾಂದ್ರೆ ಆ ದೃಷ್ಟಾಂತ ಇರಲಿ, ವಿಷಯನೇ ಮಾತಾಡೋನು. ಹೌದು. ಏನು ವಿಷಯ? ನನ್ನ ಪಾಲಿಗೆ ಭಕ್ತಿ ಅನ್ನೋದದ. ಹೌದು. ಹೌದಿಲ್ಲ? ಹೌದು. ಇದೇ ಬಹಳ ದೂರಿಲ್ಲ. ಪಂಡಾರಪುರದ ಕೀರ್ತಿ ಜಗತ್ತಕ್ಕೆಲ್ಲರಿಗೆ ಗೊತ್ತದ. ಹೌದು. ಯಾವ ಕುಂಬಾರ? ಹೌದು ಹೌದು. ಸಂತ ಗೋರ ಕುಂಬಾರಾಗಿ ಹೋದ್ರು. ಹೌದು. ಹೌದಿಲ್ಲ? ಹೌದು. ಗೋರ ಕುಂಬಾರ ಮತ್ತೆ ಜ್ಞಾನಿಕ ವೈದ್ ಹಚ್ಚಬೇಡಪ್ಪ. ಇದು ಭಕ್ತಿ. ಭಕ್ತಿ ಮಾಡ್ಯಾನ ಕುಂಬಾರ. ತನ್ನ ಪಂಚಮಹಾಭೂತದ ಶರೀರ ಮ್ಯಾಗ ಖಬರಿಟ್ಟಿಲ್ಲ. ಇಟ್ಟಲ 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 ಭಕ್ತಿ ಮಾಡ್ತಿದ್ದ. ಹೌದು ಹೌದು ಹೌದು. ಕೂಸಿಗೆ ಮಾಡದೇ ಇದ್ದಂತಕ್ಕೆ ಕೂಸಿಗೆ ಬಿಟ್ಟು ನೀರು ತರ್ಲಕ್ಕ ಹೋದ ಸಮಯದೊಳಗೆ ಕೂಸು ಆಡ್ಕೋತು. ಆ ಕೆಸರಿನೊಳಗೆ ಹೋದ ಬಳಕ ಕೂಸಿಗೆ ತುಳಿದಾನ ಕೆಸರಿನೊಳಗೆ. ಹೌದು. ಹೌದಲ್ಲ? ಹೌದು. ಕೂಸಿಗೆ ಕೆಸರಿನೊಳಗೆ ತುಳಿದ ಬಳಿಕ ಆ ಕೂಶ ಕೆಸರಿನೊಳಗೆ ಒಂದೈತು. ಹೌದು ಹೌದು. ಇಂಥ ನನ್ನ ಮಗನಿಗೆ ನೀ ತುಳಿದೆಲ್ಲ ಅಂತೇಳಿ ಯಾರು ಯಾರು ಗೋರ ಕುಂಬಾರನ ಮಡದಿ ಹೌದು ಹೇಳತ್ತಾಳ. ಏನತ್ತೇಳಿ? ಏನತ್ತ? ನನಗ ಮುಟ್ಟದೆ ಅಂದ್ರೆ ನಿನಗ ಪಾಂಡುರಂಗನ ಆಣೆ. ಹೌದು ಹೌದು. ಇಷ್ಟಾದ್ರೂ ಮಗನ ಮ್ಯಾಗಿನ ಮೋಹ ಅನ್ನೋದು ತೆಗೆದು ಮಗದ ಇಟ್ಟಲ 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 ಅಂತೇಳಿ ಮುಟ್ಟಲಿಲ್ಲ ಹೆಂಡತಿಗೆ. ಅವಾಗ ಹೆಂಡತಿ ಅಪ್ಪ ಇನ್ನು ಮಗಳಿಗೆ ಆಣೆ ಹಾಕ್ಯಾಳ, ಮಗಳು ಮುಟ್ಟಬೇಡ್ದ ಅಂತೇಳಿ ಸಣ್ಣ ಮಗಳಿಗೆ ಕೊಟ್ಟು ಲಗ್ನ ಮಾಡ್ಬೇಕಂತೇಳಿ ಸಣ್ಣ ಮಗಳಿಗೆ ಕೊಟ್ಟು ಲಗ್ನ ಮಾಡ್ದ. ಒಂದು ಮಾತು ಹೇಳ್ತಾನ, ದೊಡ್ಡ ಮಗಳಿಗೆ ಹ್ಯಾಂಗ ನೋಡಿದಿ ಆ ಮಗಳಿಗೂ ಹಂಗೆ ನೋಡಪ್ಪ. ಭಾವ ಬದಲ ಮಾಡಿಕೊಂಡೆ ಅಂದ್ರೆ ನಿನಗ ಪಾಂಡುರಂಗನಾಣೆ. ಹೌದು ಹೌದು ಹೌದು. ಮತ್ತು ದೊಡ್ಡ ಮಗಳಿಗೆ ಮುಟ್ಟಂಗಿಲ್ಲ, ಇನ್ನು ಭಾವ ಬದಲಾಗುತ್ತದ. ಸಣ್ಣಕ್ಕಿಗೆ ಹ್ಯಾಂಗ ಮುಟ್ಲೆ ಅಂತೇಳಿ ಮುಟ್ಟಲಿಲ್ಲ. ಇಬ್ಬರು ಹೆಣ್ಮಕ್ಕಳು ಎಡಕ ಬಲಕ ಮಕೊಂಡ ಬಳಕ ನಡುವ ಗೋರ ಕುಂಬಾರ ಮನೆಗಿದ್ದ. ಕಾಮವಿಕಾರ ಆಗಲಿ ಅಂತೇಳಿ ಇಬ್ಬರು ತಮ್ಮ ಎದಿ ಮ್ಯಾಗ ಒಂದೊಂದು ಕೈ ಇಟ್ಟರು. ಎಚ್ಚರಾಗಿ ನೋಡುತ್ತಾನ, ಪಾಂಡುರಂಗನ ಆಣೆ ಹಾಕ್ಯಾರ ನಮ್ಮ ಕೈಯ ಮುಡುತ್ತಾನ ಅಂತೇಳಿ ಎರಡು ಕೈಯ ಕಡ್ಕೊಂಡ. ಹೌದು ಹೌದು ಹೌದು. ಯಾರು? ಗೋರ ಕುಂಬಾರ, ಸಂತ ಗೋರ ಕುಂಬಾರ. ಹೌದು ಹೌದು. ಮಂಡಗ ಇತ್ತು, ಪಾಂಡುರಂಗಗ ಚಿಂತೆ ಇತ್ತು. ಇನ್ನ ಇವನ ಸಂಸಾರ ನಿಂದಿರುತ್ತದೆ ಅಂತೇಳಿ ಒಂದು ಯಾರು ಪಾಂಡುರಂಗನೇ ಆಳ ಮನುಷ್ಯನ ರೂಪ ತೊಟ್ಟ ಬಂದು ಗೋರ ಕುಂಬಾರನ ಮನಿ ಒಳಗ ದುಡುಕಿ ಮಾಡ್ಯಾನ. ಹೌದು ಹೌದು ಹೌದು. ದಿನ ಮಣ್ಣು ತರ್ತಿದ, ನೀರು ತರ್ತಿದ, ಹದ ಮಾಡ್ತಿದ್ದ, ಕೆಸರು ಮಾಡ್ತಿದ್ದ. ಒಂದು ಗಡಿಗೆಯನ್ನ ಮಾಡಿ ಅವಿಗೆ ಹಾಕಿ ಸುಟ್ಟು ಬಜಾರ್ದಾಗ ಒಯ್ದು ಮಾರಿ ರೊಕ್ಕ ತಂದು ಗೋರ ಕುಂಬಾರ್ಗ ಕೊಡ್ತಿದ್ದ. ಅಂದ್ರೆ ಇದು ಭಕ್ತಿಯಾಗ ತಾಕತ್ತಾದತ್ತೀಯೋ ಏನಿಲ್ಲತ್ತೀಯೋ? ಹೌದು ಹೌದು ಹೌದು. ಅಷ್ಟೇ ಬಿಡು. ಸತ್ತಂತ ಮಗನಿಗೆ ಮರಳಿ ಸಾಕ್ಷಾತ್ ಪಾಂಡುರಂಗ ಕೊಟ್ಟನಂದ್ರ ಇದು ಭಕ್ತಿಯಾಗ ತಾಕತ್ತದ. ಹೌದು ಹೌದು.
ಇದೆದ್ರ ತಾಕತ್ತದ. ಭಕ್ತಿ ಒಳಗ ಇನ್ನೊಂದು ಮಾತು ಹೇಳ್ತಾನೆ ನಿಮಗ. ಹಾ ಹಾ ಕಾಶಿ ಪಟ್ಟಣದೊಳಗ ಸಂತ ಕಬೀರದಾಸರು ತಿಳಿಯಾಗಿ ಹೋದರು. ಹೌದು. ಹಗಲಿರುಳು ಇಟ್ಟಲನ ಭಕ್ತಿ ಮಾಡ್ತಿದ್ರು. ತಾವು ಇಸ್ಲಾಮ ಧರ್ಮದವರು ಇದ್ದರು. ಹಿಂದೂ ಧರ್ಮದ ಗುರು ಇದ್ದಂಥ ರಾಮಾನಂದ ಗುರುಗಳ ಕೈಲಿ ಉಪದೇಶ ಪಡ್ಕೊಂಡವರು. ಹೌದು ಹೌದು. ಗುರು ಉಪದೇಶ ಕೊಡಂಗಿಲ್ಲ ಅಂತೇಳಿ ನಸ್ಕಿನ ಟೈಮಿಗೆ ಗುರುಗಳ ಬಯಲು ಕಡೆ ಹೋಗುವಾಗ ದಾರ್ಯಾಗ ಅಡ್ಡ ಮನ್ಕೊಂಡಿದ್ದ ತಲೆ ಬರೇ ಬೆನ್ನಿನ ಮ್ಯಾಗ ಗುರು ಕಾಲಿಟ್ಟು ನನಗೆ ಉಪದೇಶ ಐತತೆ ತಿಳ್ಕೊಂಡಿದ್ದ ಯಾರು? ಸಂತ ಕಬೀರದಾಸ. ಹೌದು ಹೌದು. ಎಷ್ಟು ಭಕ್ತಿಯಾಗ ಮುಡುಪಾಗಿದ್ದ. ತನ್ನ ಶರೀರದ ಮ್ಯಾಗ ಖಬರ್ ಇರಲಿಲ್ಲ. ಹೌದು. ಹೆಂಡ್ರು ಮಕ್ಕಳಿಗೆ ತಗೊಂಡು ಅಡವಿ ಅರಣ್ಯದೊಳಗೆ ಕಟ್ಟಿಗೆ ಒಂದು ಕಡಿದು ಆ ಕಟ್ಟಿಗೆ ಪೆಂಡಿ ಮಾಡಿ ರಾಜ ಮಹಾರಾಜರ ವಾಡ್ಯಾದಾಗ ಒಗೆದ್ರೆ ಒಂದು ದುಡ್ಡು ಕೊಡ್ತಿದ್ರು. ಒಂದು ದುಡ್ಡದ ಮ್ಯಾಗ ಒಂದು ದಿವಸ ಸಾಗಿಸ್ತಿದ್ದ. ಹೌದು ಹೌದು. ಒಪ್ಪತ್ತು ಊಟಕ್ಕೆ ಸಿಕ್ಕರು ಒಪ್ಪತ್ತು ಸಿಗುತ್ತಿತ್ತಲ್ಲ. ಅಟ್ಟ ಬಡತಾನಿದ್ದರೂ ಕೂಡ ಆ ಪಾಂಡುರಂಗನ ಮ್ಯಾಗಿನ ಧ್ಯಾನ ಭಕ್ತಿ ಕಡಿಮೆ ಆಗಿಲ್ಲ. ಹೌದು ಹೌದು. ಯಾರ್ದು? ಕಬೀರದಾಸರದು. ಹೌದು ಹೌದು. ಕಾಶಿ ಪಟ್ಟಣದ ಸಂತ ಕಬೀರದಾಸರು. ಹೌದು. ಒಂದು ದಿನ ಪರೀಕ್ಷೆ ಆಯಿತು. ಏನಂತೇಳಿ? ಏನು? ಮಧ್ಯರಾತ್ರಿ ಟೈಮ್ ಪಂಡರಪುರಕ್ಕೆ ಪಾಂಡುರಂಗನ ದಿಂಡಿ ಹೊಂಟಿತ್ತು. ಹೌದು. ಇವರೆಲ್ಲ ಮನೆ ಒಳಗೆ ಊಟ ಮಾಡಿ ಬುಟ್ಟಿ ಖಾಲಿ ಅದ. ಹೌದು. ಮಧ್ಯರಾತ್ರಿ ಟೈಮ್ ದಿಂಡಿ ಬತ್ರಿ ಎಲ್ಲಿ? ಕಾಶಿ ಪಟ್ಟಣಕ್ಕೆ. ಹೌದು. ಒಬ್ರಿಗೆ ಕೇಳಿದ್ರು, ಇಲ್ಲಿ ಯಾರು ಅನ್ನ ಹಾಕ್ತಾರೇನಪ್ಪ? ನಾವು ಪಂಡರಪುರಕ್ಕೆ ಹೊಂಟಿದ್ದೆವು, ಹೊಸ ಭಾಳ ಆಗ್ಯದ. ಕಬೀರ್ ಹಗಲಿರುಳು ಇಟ್ಟಲತ್ತ ನೀವು ಇಟ್ಟಲಕ್ಕೆ ಪಂಡರಪುರಕ್ಕೆ ಹೊಂಟಿರಿ ಅಂದ್ರೆ ಅವನು ಬಲಿ ನಿಮಗೆ ಹೊಟ್ಟೆ ತುಂಬುತ್ತದ ಹೋರಿ ಅಂತೇಳಿ ಹಾದಿ ತೋರಿಸಿದ್ರು. ಇದೇ ನೋಡ್ರಿ ಒಂದು ಸಣ್ಣ ಗುಡಿಸಲತ್ತೀರಿ ತೋರಿಸಿದ್ರು. ಹೌದು ಹೌದು. ಎಲ್ಲ ದಿಂಡ್ಯಾನ ಮಂದಿ ಹೋಗಿ ಇಟ್ಟಲ ಇಷ್ಟು ಆನಂದ ಇತ್ತು ಕಬೀರ್ಗ. ಮಧ್ಯರಾತ್ರಿ ಆಗ ಸಾಕ್ಷಾತ್ ಪಾಂಡುರಂಗನ ದಿಂಡಿ ನನ್ನ ಗುಡಿಸಲಕ್ಕೆ ಬರ್ತೇಳಿ ಆನಂದೇ ಆನಂದ. ಹೌದು ಹೌದು. ಯಾಕ? ಸದಾನ ಕಾಲ ಪಾಂಡುರಂಗನ ಮ್ಯಾಗ ತನ್ನ ಮೈ ಮರೆತಿದ್ದ. ಅಷ್ಟು ಭಕ್ತಿವಾನ. ಹೌದು. ಅವ್ರಂದ್ರು, ಕಬೀರದಾಸ ಭಾಳ ಹೊಸ ಆಗ್ಯದಪ್ಪ, ಏನಾರು ಮಾಡಿ ಊಟಕ್ಕೆ ಹಾಕು. ಮನ್ಯಾಗ ಹೆಂಡ್ತಿ ಕೇಳ್ತಾನ, ಬುಟ್ಟ್ಯಾಗ ಏನಾರು ಅದಾವೇನ? ಕಬೀರದಾಸರ ಮಡದಿ ಹೆಸರ ಲೋಹಿತ, ಮಗನ ಹೆಸರು ಕಮಲದಾಸ. ಲೋಹಿತಾಗ ಕೇಳದ ಬಳಕ ಬುಟ್ಟ್ಯಾಗ ಏನೋ ಇಲ್ಲ, ಇನ್ನು ಹ್ಯಾಂಗ ಮಾಡೋದು ಅಂದ ಬಳಕ ಕಬೀರದಾಸ ಮಗನಿಗೆ ಕರ್ಕೊಂಡು ಶೇಡ್ಜಿ ದುಕಾನ ತುಡುಗು ಮಾಡಿ ಏನ್ರಿ ತರಬೇಕಂತೇಳಿ ತುಡುಗು ಮಾಡಿ ಬ್ಯಾಳಿ ಬೆಲ್ಲ ತರ್ಲಕ್ಕೆ ಒಂದು ಕೈಚೀಲ ಪಿಶಿ ತಗೊಂಡು ಶೇಡ್ಜಿಯವರು ವಾಣಿಯವ್ರದ್ದು ಏನು ಓಣಿ ದುಕಾನ್ ಅದ ನೋಡ್ರಿ. ಹೌದು. ಆ ಎಲ್ಲ ಓಣ್ಯಾಗ ಅವ್ರವ್ರ ದುಕಾನ್ ಇತ್ತು. ಒಬ್ಬರು ಶೇಡ್ಜಿಯವ್ರ ದುಕಾನಕ್ಕೆ ಹೋದ. ಹೌದು. ದುಕಾನಕ್ಕೆ ಹೋಗುತ್ತಲ್ಲ ಬಾಗಿಲು ಮುಚ್ಚಿತ್ತು. ಬಾಗಿಲು ಹೊಡೆದ್ರು. ಬಾಗಿಲು ತೆಗೆದು ಒಳಗೆ ಹೋಗಿ ನೋಡುತ್ತಾನ ಮಂಚದ ಮ್ಯಾಗ ಶೆಡ್ಜಿ ನಿತ್ಯ ಹತ್ತಿ ಮನೆಗೆ ಅನ್ನೋ ದುಕಾನದಾಗೆ. ಹೌದು. ಇವರು ಸಪ್ಪಳ ಆಗಲಾರ್ದಂಗೆ ಎಷ್ಟು ಬ್ಯಾಳಿ ಬೆಲ್ಲ ಎಣ್ಣೆ ಎಷ್ಟು ಬೇಕಟ್ಟೆ ತಗೊಂಡ್ರು. ಹೌದು. ಇನ್ನು ಬರುವಾಗ ಕಬೀರದಾಸ್ ಹೇಳ್ತಾನ ಮಗನಿಗೆ, ನಾವಿಬ್ರು ಹೋದೆವು ಅಂದ್ರೆ ಮತ್ತ್ಯಾವರಿ ತುಡುಗ ಹೊಕ್ಕ ಅಂದ್ರೆ ಈ ದುಕಾನಕ್ಕೆ ಒಟ್ಟ ಖುಲ್ಲ ಇಡಂಗಿಲ್ಲ, ಎಲ್ಲನೇ ಲುಟ್ಟವಾಗುತ್ತದಪ್ಪ. ಆ ಶೆಡ್ಜಿಗೆ ಎಚ್ಚರ ಮಾಡಿ ಬಾತೇಳಿ ಇವ ದುಕಾನ್ದಂದ ಹೊರಗೆ ಬಂದ. ಇನ್ನು ಕಬೀರದಾಸನ ಮಗ ಕಮಲ ಶೆಡ್ಜಿ ಶೆಡ್ಜಿ ನಿಮ್ಮ ದುಕಾನ ಎಚ್ಚರತೆ ಓಡ್ತಿದ್ದ ಗಡಬಡಿಸಿ ಶೆಡ್ಜಿ ಎದ್ದು ಆ ಮಗನ ಕಾಲು ಹಿಡಿತಾನ. ಹೌದು ಹೌದು. ಕಮಲದಾಸನ ಕಾಲು ಹಿಡಿದು ಒಳಗೆ ಜಗತ್ತಾನ. ಹೊರಗೆ ಅಪ್ಪಿದ್ದಂಥ ಕಬೀರದಾಸ ಮಗನ ಕೈ ಹಿಡಿದು ಹೊರಗೆ ಜಿಗ್ಗುತ್ತಾನ. ಹೌದು. ಮುಂದ ಅವ ಜಗತ್ತಿನ ಒಳಗೆ ಇವ ಜಗತ್ತನ ಹಿಂಗೆ ಗುದುಮೂರಿಗೆ ನಡ್ಲಿಗತ್ತು. ಹೌದು. ಅವಾಗ ಕಮಲದಾಸ ಅಪ್ಪಗೆ ಹೇಳ್ತಾನೆಪ್ಪ, ನಾಳೆಗೆ ನಮಗೆ ನೋಡ್ದ ಅಂದ್ರೆ ಈ ಊರಾಗ ಏನು ಇರೋ ಗುಡಂಗಿಲ್ಲ, ತುಡುಗ ನಮ್ಮ್ಯಾಗ ಬರ್ತದ, ನನ್ನ ಚಂಡ ಕಡ್ಕೊಂಡೆ ಒಯ್ಯ ಅಂದ. ಹೌದು. ಅವಾಗ ಅಪ್ಪ ಇದ್ದಂಥ ಕಬೀರದಾಸ ಮಗನ ಚಂಡ ಕಡ್ಕೊಂಡ ಹೋಗಿ ಒಂದು ಭಗವಡಿ ಒಳಗೆ ಚಂಡಿಟ್ಟು ನೆಲವಿಗಿಟ್ಟ ಹೆಂಡತಿಗೆ ಹೇಳ್ತಾನ, ಲೋಹಿತ ಶೆಡ್ಜಿ ಅವರ ದುಕಾನ ಹೊಡಿಬೇಕಂತೇಳಿ ಹೋದ ಬಳಕ ಗಡವಡೆ ಆಗ್ಯದ. ಮಗ ಅಂತೂ ಸತ್ತದ, ಚಂಡ ತಗೊಂಡು ಬಂದಿದ, ಗುರುತ ಆಗಬಾರ್ದು ಅಂತೇಳಿ ಮಹಾತ್ಮರು ಬಂದಾರ. ಹೌದು. ಸಾಧು ಸಂತರ ದಿಂಡಿ ಬಂದಾದ. ಅವ್ರಿಗೆ ನಗನಗತ್ತ ಊಟ ಹಾಕು, ಕಣ್ಣಾನ ನೀರು ತೆಗೆದು ಉಣಿಸದೆ ಅಂದ್ರೆ ನಿನಗ ಪಾಂಡುರಂಗನ ಆಣೆ ಅದ. ನೋಡ್ರಿ ಎಷ್ಟು ಭಕ್ತಿ ಅವ್ರು ಇದ್ದಿರಬೇಕು. ಹಳ್ಳಿ ಏನು ಮಾಡ್ತಾರ, ಎಲ್ಲ ಬ್ಯಾಳಿ ಬೆಲ್ಲ ಎಲ್ಲ ತಗೊಂಡು ಪಂಚಾಮೃತದ ಅಡಿಗೆವನ್ನ ಊಟವನ್ನು ತಯಾರು ಮಾಡಿ ಅವ್ರಿಗೆ ಮಹಾತ್ಮರಿಗೆಲ್ಲರಿಗೆ ಉಣಿಸ್ತಾರ. ಹೌದು. ಮುಂಜಾನೆ ಎದ್ದ ಬಳಕ ಜಳಕ ಮಾಡಿ ಇನ್ನ ಹೇಳ್ತಾರ ಅವರು ಸಾಧು ಸಂತರು, ಯಪ್ಪ ಕಬೀರದಾಸ ಇನ್ನು ಕಾಶಿ ಪಟ್ಟಣದ ಹಾಟಿ ಪಂಡರಪುರ ಕಡೆ ನಮ್ಮ ಪ್ರಯಾಣದ, ಈ ಊರು ದಾಟುತ್ತಾನ ನಮ್ಮ ಸಂಗಟ ಭಜನಾನು ಕೊತ್ತ ಬಾಯಪ್ಪ. ಹೌದು ಹೌದು. ಶೆಡ್ಜಿ ಏನು ಮಾಡ್ಯಾನ, ಚಂಡಿಲ್ದ ದಂಡ ನಾಳೆಗೆ ಪಿರ್ಯಾದಿ ನನ್ನ ಮ್ಯಾಗ ಬಂದತ್ತಂತೇಳಿ ಚಂಡಿಲ್ಲದ ದಂಡ ಅಗಶ್ಯಾಗ ತಂದು ಒಗದಾನ. ಹೌದು ಹೌದು.
ಸಾಧು ಸಂತರ ದಿಂಡೆ ಮುಂಜಾನೆ ಎದ್ದ ಇಟ್ಟಲ 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 ಇಟ್ಟಲನು ಕೂತು ಭಜನೆ ಮಾಡ್ಕೊತ ಹೋಗುವಾಗ ಕಬೀರದಾಸ ಹೆಂಡತಿ ಲೋಹಿತ್ ಅವರು ಭಜನೆ ಮಾಡ್ಕೊತ ಹೋಗೋ ಸಮಯದಾಗ ಅಗಶಿಯಲ್ಲಿ ಬಂದ ಬಳಿಕ ಏನು ಚಂಡಿಲ್ಲಾರ ದಂಡಿತ್ತು ಚಂಡಿಲ್ಲಾರ ದಂಡ ಎದ್ದು ತಾಳಿ ಹೊಡಿತಿತ್ತು ಚಂಡಿಲ್ಲಾರ ದಂಡ ಒಂದು ಒಳ ಎಷ್ಟು ಭಕ್ತಿದಾಗ ತಾಕತ್ತಿದ್ದಿರಬೇಕು. ಹೌದು 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 ಹೌದು. ಅವಾಗ ತಾಯಿ ಇದ್ದಂತ ಲೋಹಿತ ಮಗನ ಚಂಡಿಲ್ಲಾರ ದಂಡ ನೋಡಿ ಕಣ್ಣಾನ ನೀರ ಕಡಕಡದ ನೆಲಕ್ಕೆ ಬೀಳಗತ್ತು. ಆ ಸಾಧು ಸಂತರು ತಾಯಿಗೆ ನೋಡ್ತಾರ, ತಾಯಿ ಯಾಕೆ ನಿನ್ನ ಕಣ್ಣಾನ ನೀರ? ಹೌದು ಯಪ್ಪ, ಮಧ್ಯರಾತ್ರಿ ಒಳಗೆ ನೀವು ಬಂದ ಬಳಿಕ ಊಟ ಮಾಡಿಸ್ಬೇಕಂತೇಳಿ ನಿಮಗೆ ಮನೆ ಒಳಗೆ ನೀವು ಬಂದ ಬಳಿಕ ಮನೆಗೆ ಏನೋ ಇದ್ದಿತ್ತಿಲ್ಲ, ತುಡುಗು ಮಾಡಿ ತರುವಾಗ ಭಾಜಗಾಡಾಗ್ಯದ, ನನ್ನ ಗಂಡ ನನ್ನ ಮಗನ ಚೆಂಡ ಕಡ್ಕೊಂಡು ಬಂದಾನ. ಹೌದು ಹೌದು. ನನ್ನ ಮಗನ ಚೆಂಡ ಇತ್ತಂದ್ರೆ ಬಾಯಿದಿಂದ ಇಟ್ಟಲ 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 ಅಂತಿತ್ತು. ಆ ಚೆಂಡ ಎಲ್ಲಾರ ದಂಡವನ್ನ ಹಿಂಗೆ ಟಾಳಿ ಹೊಡೆದು ನೋಡಿ ನನ್ನ ಕಣ್ಣನ ನೀರು ತಾಳಿಲ್ಲ ಯಪ್ಪ. ಹೌದು ಹೌದು. ಅವಾಗ ಸಾಧು ಸಂತರು ಹೇಳ್ತಾರ, ಹಾ ಹಾ, ತಾಯಿ ನಿನ್ನ ಮನೆ ಒಳಗೆ ಊಟ ಮಾಡಿ ಮಹಾತ್ಮರು ಪಂಡರಪುರ ಕಡೆ ಪ್ರಯಾಣ ಮಾಡ್ಲಿಕತ್ತಾರ ಅಂದ್ರೆ ಹಂಗೆ ಹೋಗಂಗಿಲ್ಲ, ಊಟದ ಋಣ ಮುಟ್ಟುಶಿನಿ ಹೋಗುತ್ತೇವು. ಹೌದು. ಎಲ್ಲದ ಚೆಂಡ ತಗೊಂಡು ಬಾತ್ ಹೇಳಿದ್ರು. ಅವಾಗ ಹೊಡ್ಕೋತ ಹೆತ್ತ ತಾಯಿ ಬಂದಳು. ಆ ನೋಡ್ತಾಳ ನೆಲುವಿನ ಮ್ಯಾಗ ಭವಾನಿ ಒಳಗೆ ಕೈ ಹಾಕಿದಳು. ಮಗನ ಚೆಂಡ ಕೈಯಾಗ ಸಿಕ್ತು. ಹುಡ್ಕೋತ ಅಗಶಿಗೆ ಬಂದ ಬಳಕ ಸಾಧು ಸಂತರ ಕೈಯಾಗ ಚೆಂಡ ಕೊಟ್ಟಳು. ಚೆಂಡ ಒಯ್ದು ದಂಡಿಗೆ ಇಟ್ಟು ಜಯ ಪಾಂಡುರಂಗ ಅಂದ ಬಳಕ ಆ ಸತ್ತಂತ ಮಗ ಮರಳಿ ಇಟ್ಟಲ 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 ನಾಮ ನುಡಿತದ ಬಂಧುಗಳೇ. ಇದು ಭಕ್ತಿಯಾಗ ತಾಕತ್ತ. ಹೌದು ಹೌದು ಹೌದು. ಎದ್ರಾಗ ತಾಕತ್ತ? ಭಕ್ತಿ ಒಳಗೆ ತಾಕತ್ತದ. ಹೌದು. ಅದಕ್ಕೆ ನಮ್ಮ ಅನುಭವಿ ಕಲಾವಿದರು ಅದಾರ. ನಾವೇನು ಕಾಟೆವಾಡಿ ಕುದುರೆ ಇಲ್ಲ, ನಾವು ಏನು ಪೈಲ್ವಾನ್ರು ಇಲ್ಲ. ಹೌದು. ನಾವು ಸುಮ್ಮನೆ ನಮಗೆ ಕತ್ತಿ ಅಂದ್ರೂ ಹರಕತ್ತಿಲ್ಲ. ಖರೆ ರೂಟ್ ತಪ್ಪಿಸಬೇಡ್ರಿ. ಹೌದು ಹೌದು. ಏನು ರೂಟ ತಪ್ಪಬಾರದು. ಹೌದು ಹೌದು. ಅದಕ್ಕೆ ಮೊದಲೇ ಹೇಳಿದ ಕೈ ಜಾರಿದ ಮುತ್ತಿನಂತೆ ಸರ್ವಜ್ಞ ಮಾತ ಯಾವಾಗ ಹಿತವಾಗುದ ಮಾತದ ಆ ಮಾತಾಡಿದ್ರೆ ಸತ್ತವ ಹೇಳಬೇಕು. ಹೌದು. ಸತ್ತವ ಅಂದ್ರೆ ಅರ್ಥ ಏನು ಗೊತ್ತಾಗ್ಬೇಕ್ರಿ ಮಾಸ್ತರ್, ನಿಮ್ಗೆ ಗೊತ್ತಾಗ್ಯದ ಇದು. ಸತ್ತವ ಹೇಳಬೇಕು. ಹೌದು. ಸತ್ತವ ಅಂದ್ರ ಅವ ಎದಕ್ಕೂ ಬರ್ಲಾರ್ದ ಅದು ಸತ್ತ ಅದಕ್ಕೆ ಹೇಳಲ್ಲ. ಸತ್ತವ ಅಂದ್ರ ಇದ್ದು ಕೂಡ ಸತ್ತಂಗೆ ಅವನ ನೋಡು ಅವ ಹೇಳಬೇಕು. ಹೌದು 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 ಹೌದು. ಇದ್ದು ಕೂಡ ಸತ್ತ ಸ್ಥಿತಿ ಒಳಗೆ ಯಾವ ಇರ್ತಾನ ನೋಡು ಅವ ಹೇಳ್ಬೇಕು. ಅಂತ ಮಾತಾಡು. ನಾ ಕತ್ತೇರೇನು ಕ್ವಾಡಗರೇನು ಸಿಟ್ಟು ನನಗಿಲ್ಲ. ಹೌದು ಹೌದು ಹೌದು. ನೀ ಅಂದಿ ನೋಡು ಆಗಳಿ ಸುಮ್ರಿ ನಾನು ಹೆಬ್ಬಟ್ಟಿ ನಾವಿದ್ದ ಮತ್ತೆ ಹೆಬ್ಬಟ್ಟು ಬಿಡಲ್ಲ ಅದೀನಿ. ನಾ ಎಂದೂ ಸಾಲಿ ಕಲ್ತಿಲ್ಲ. ಅಕ್ಷರ ಜ್ಞಾನ ಆಗ್ಯದಂದ್ರೆ ಅದು ನಿನ್ನ ಜ್ಞಾನೇ. ಹೌದು. ಅದಕ್ಕೆ ನಿನಗೆ ಹೆಬ್ಬಟ್ಟು ಅನ್ನಂಗಿಲ್ಲಪ್ಪ. ಅದಕ್ಕೆ ಹೆಬ್ಬಟ್ಟು ಅನ್ನಂಗಿಲ್ಲ. ಅಲ್ಲೇ ಕರ್ಜಿಗಾಗ ಮಾರಾಟಿದು. ಇದಕ್ಕೆ ಹೆಬ್ಬಟ್ಟು ಅನ್ನಂಗಿಲ್ಲ. ಒಂದು ಅಕ್ಷರ ಹಾಕಿರ್ಲಿ ನೀ ಕಂಡು ಹಿಡಿದೆ ಅಂದ್ರೆ ಅದು ನೀ ಹೆಬ್ಬಟ್ಟದವ ಅಲ್ಲ. ಇದಕ್ಕೆ ನಿನಗೂ ಒಬ್ಬರು ಗುರು ಅದಾರ. ಸಬದಾಗ ಏನು ಬಿಚ್ಚಿ ಹೇಳೇ ಏನು ಸುಮ್ಮ ಮುಚ್ಚಿಡ್ಲಿ. ಇದಕ್ಕೆ ಈ ಜ್ಞಾನಕ್ಕೆ ಇದು ಏನು ಅಕ್ಷರ ಗುರುತದ ನೋಡು. ಇದಕ್ಕೆ ನಿನಗೆ ಮನ್ಯಾಗ ಯಾಡದು ಎಲ್ಲಕ್ಕಿರ್ಲಿ ಒಬ್ಬರು ನಿನಗೆ ಹೇಳಕ್ಕದಾರ ಗುರು. ಏನು ಸುಮ್ಮ ಮುಚ್ಚೆ ಇಡ್ಲೆ ಏನು ಬಿಚ್ಚೆ ಹೇಳಿ ಮುಚ್ಚೆ ಇಡ್ರಿ ಸುಮ್ಮ ಮುಚ್ಚೆ ಇಡ್ಲಿಲ್ಲ ಅದಕ್ಕಿರ್ಲಿ. ಆ ಪವರ್ ಜಗತ್ತದಾಗ ದೊಡ್ಡದದ. ನನಗೆ ಇಲ್ಲಿ ಬೈದಂಗ ಅಲ್ಲಿ ಹೋಗಿ ಬೈದಿ ನಾಳೆಗೆ ಇವ್ ಮಾತನು ಬರಂಗಿಲ್ಲ ನಿನಗ. ನಿನ್ನ ಹಿಂದೆ ಯಾರನ್ನೂ ಬ್ಯಾಕಟಿಗೆ ಉಳಿಯಂಗಿಲ್ಲ. ಎಚ್ಚರ್ಲಿ ಮಾತಾಡು. ನನಗೆ ಕತ್ತೇರೇನು ಕ್ವಾಡಗಾರೇನು ಹಂದೇನು ನನಗೆ ಸಿಟ್ಟಿಲ್ಲ. ಕರೆ ಯಾ ಮೆಟ್ಟಲ್ದಾಗಿತ್ತು ನೋಡು ನಿನಗೆ ಸಿಟ್ಟು ಬರಬಾರ್ದಾಗಿತ್ತು. ನಾ ಆಗಳ ಅಂದ ನೋಡು ಓ ಮಾಸ್ತರ ಚೊಣ್ಣಿಡ್ಡಿಲ್ಲ ಆಗತ್ತದ ತಣ್ರಿ ಇವ ನನಗತ್ತಾನ ಆ ಮಾತೇ ಅಂದಿಲ್ಲ. ಹೌದು ಹೌದು. ಇವ್ರು ಕನಸು ಬಿದ್ದದವ್ರಿ ಇರ್ಲಿ. ಖರೆ ಯಾನೇ ಅಲ್ಲಿ ನಿನಗೊಂದು ಮಾತು ಅಂದಿದ ತಿಳ್ಕೊ. ಯಾವ ನಿಜವಾದ ಜ್ಞಾನದ ಮೆಟ್ಟಲು ತುಳಿತ ನೋಡು. ನೀ ಅಂದಿದಿ ನೋಡು ಆರೂಢ ಮೆಟ್ಟಲಕ್ಕೆ ಹೋಗುತ್ತಾನ ಅಂತೇಳಿ. ಅಟ್ಟು ಬೇಡ, ಸ್ವಲ್ಪ ಆದ್ರೂ ಜ್ಞಾನದ ಮೆಟ್ಟಲು ಯಾವ ತುಳಿತಾನ ಅವನಿಗೆ ಶಿಟ್ಟ ಇಲ್ಲ. ನೀ ಈಶ ಹಿಡಿದಿದ್ಯಾನು, ನೀ ಮಾತಾಡ್ತೀಯಾನು. ಈಶ ಯಾದ್ನಿ ಜ್ಞಾನಿ. ಅದೇ ಹಾಕಿ ಕೂತಿದ್ದೀವಿ ಹೇಳಿತಾನ. ಅದಕ್ಕೆ ಬಂಧುಗಳೇ ವಿಷಯ ಕಾಕ ಇಲ್ಲಿ 8 ಮಂದಿ ಇದ್ರಿ. ನಾನು ನಿಮಗೆ ಒಂದು ಮಾತು ಏನು ಕೇಳೋದದ. ಶುದ್ಧಂ ಹಾಳಿಂಗರಾಯ ತ್ರಿಕಾಲ ಜ್ಞಾನಿ ಅಂತೇಳಿ ನೀ ಅತ್ತಿ, ಶುದ್ಧಂ ಹಾಳಿಂಗರಾಯ ಮುತ್ಯ ಭಕ್ತಿ ಅವ ಅಂತೇಳಿ ನಾ ಅತ್ತ. ಹೌದು. ತ್ರಿಕಾಲ ಅಜ್ಞಾನಿ ನೀ ಅಂದಿದೆ. ಜ್ಞಾನವಂತರು ಜ್ಞಾನದ ಮೆಟ್ಲ ಏರದವರು ತನ್ನೊಳಗೆ ಪರಮಾತ್ಮಗೆ ನೋಡ್ತಾರೆ ಹೊರತಾಗಿ ಹೊರಗೆ ಯಾ ದೇವರಿನ ಪೂಜೆ ಮಾಡಂಗಿಲ್ಲ. ಹಾಳಿಂಗರಾಯ ಮುತ್ಯ ಬೀರ ದೇವರ ಸೇವಾ ಮಾಡೋದು ಕರೆಯೋ ಏನು ಸುಳ್ಳು? ಹೌದು ಹೌದು.
ಹಾ ಹಾ ಇಲ್ಲಿ ತಂದಿದ್ದೀನಿ ಹೋಗಾರಾಟ ಮತ್ತು ಇದ್ರೊಳಗೆ ತಿಳಿತಂದ್ರೆ ನೀವು ವಿಷಯ ಬಿಡಿಸ್ತಿತ್ತು ಮತ್ತು ನಿನಗೊಂದು ಮಾತು ಕೇಳಿದಲ್ಲ ಮಾಸ್ತರನ ಅದು ಅಲ್ಲೇ ಉಳಿತು ಯಾವಾದ್ರಿಪ್ಪ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಹಾ ಹಾ ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಒಂದು ವೇಳೆ ಸೂರಾಮದೇವಿ ಹೊಟ್ಟೆಲಿ ಹೆಣ್ಣೆ ಹುಟ್ಟಿತ್ತಂದ್ರೆ ಕಳಿವಿ ನಾರಾಯಣ ಗೌಡನ ಮನೆ ಒಳಗೆ ಗಂಡ ಯಾವಾದಿತ್ತು ಮೂಲ ಆಗ್ಲಿಕ್ಕೆ ಹಾ ಹಾ ಸುಮ್ಮ ಮಾತಾಡ್ಬೇಕಂದ್ರೆ ಮಾತಾಡೋದಿಲ್ಲ ಹೆಬ್ಬಟ್ಟದವ್ರ್ಯಾ ಇಟ್ಟು ಹೈರಾಣ ಬೀಳ್ತದ ನೋಡೋದು ಹಾ ಸುಮ್ಮ ಎಲ್ಲಾರು ಮಾತಾಡ್ತಾರೆ ಮಾತಾಡದೆ ಅಂದ್ರೆ ಇಟ್ಟು ಹೈರಾಣ ಅದ ಹೌದು, ಹೌದು. ಅದಕ್ಕೆ ಹೇಳಿದ ಕಚ್ಚಿ ಡಿಲ್ಲ ಆಗತ್ತದ ಅಂತೇಳಿ ಹೌದು ಇದಕ್ಕೆ ಇಂಥವಕ್ಕೆ ಹೌದು ಹೆಬ್ಬಟ್ಟು ಮಾತಾಡಿದ್ರೆ ಹಿಂಗಾಗುತ್ತದ ಅದಕ್ಕೆ ತಿಳ್ಕೊಂಡು ಮಾತಾಡ ಜ್ಞಾನದ ಮೆಟ್ಟಲು ತುಳಿದವ ನೀ ಜ್ಞಾನಿ ಇವತ್ತು ಟೇಜಿಗೆ ನೀ ಜ್ಞಾನಿ ಜ್ಞಾನಿನೇ ನೀ ಮುಕ್ತಿಗೆ ಹೋಗಮಿದ್ದಿನ ಸುಮ್ಮ ಶಿವ ಅನ್ನವನ ಒಬ್ಬರ ಆಶ್ರಯದಾಗ ಬದುಕವನಾಗಿದ್ದ ಹೌದು ನಿನ್ನ ಮಾಲಕ ನೀನೇ ಹೌದು ಮತ್ತೊಬ್ಬರಿಲ್ಲ ಖರೆ ನನ್ನ ತಂದಿರಾದ ಸಿದ್ಧ ಮಹಳಿಂಗರೆ ಮುತ್ಯನ ಮಾಲಕ ಗುರು ಬೀರ ದೇವರ ಹೌದು 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 ಇಲ್ಲಿ ಹಚ್ಚಿಗೆ ವಾದ ಹೌದಿಲ್ಲ ಹೌದು ಅದಕ್ಕೆ ಬಂಧುಗಳೇ ಅನಭಾವದಿಂದ ವಿಷಯಗಳನ್ನು ನಡೆದಾದ ತಾವ್ಯಾರೂ ಧಾಂಧಲಿ ಮಾಡಲಾರದೆ ಗುರುಶೇವದಲ್ಲೇ ತಲ್ಲೀನಾಗಿ ಇವತ್ತು ಕೊನೆ ಒಂದು ಪಾಳೆ ನಮ್ಮ ಯಾವ ಅನಭಾವಿ ಕಲಾವಿದರಾದಂಥ ಕರಜಗಿ ಪ್ರಕಾಶ್ ಮಾಸ್ತರ್ ಅವರಿಗೆ ಹೋಗ್ತದ ಹೌದು ತಾವೆಲ್ಲರೂ ಶಾಂತ ರೀತಿಯಿಂದ ಭಕ್ತಿ ಭಾವದಿಂದ ಕೂತು ಕೇಳಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಅದ ಬಂದ್ ಮಾಡೋದು ನಿನ್ನ ದಾರಿ ಕಾಯ್ದು ಕಾಯ್ದು ಆಹಾ ನಾನದು ಬೇಜಾರ ದರ್ಶನ ಕೂಡ ಸಗುಣ ಸಾಕ್ಷಾತ್ಕಾರ ಮಾಯದೋಳು ಮುಡಗಿ ಮುಡಗಿ ಆದನಪ್ಪ ಪಾಮಾರ ಮಾಯದೋಳು ಮುಡಗಿ ಮುಡಗಿ ಆದನಪ್ಪ ಪಾಮಾರ ದರ್ಶನ ಕೂಡ ಕರುಣ ಸಾಸಕಾರ ಆಮೋಗಿ ಮಾಯದೋಳು ಮುನಾಗಿ ಮುನಗಿ ಆದನಪ್ಪ ಪಾಮಾರ ಮಾಯದೋಳು ಮುನಾಗಿ ಮುನಗಿ ಆದನಪ್ಪ ಪಾಮಾರ ಯಾರ ಸವಸ ಬ್ಯಾಡಂತ ಮೊದಲೇ ನೆನದಿ ಗುಡ್ಡ ಗವಾರ ಎಷ್ಟೋ ದೇವರ ಭಕ್ತರಿಗೆ ಅಂಜಿ ಶೇರವನೆಲ್ಲ ಎಂತದ್ರೆನ್ನ ಭೈಂಡಾರ ಪಾಪ ಇತ್ತು ಪರಿಹಾರ ಗುರುನಾಥ ಎಂತದ್ರೆನ್ನ ಹಂಗಾರ ಜನ್ಮ ಇತ್ತು ಉದ್ಧಾರ ಪ್ರತಿಯ ಮಜೆ ನಡೀತಾದೋ ಯಾತ್ರಾ ಮಾಯದೋಳು ಮುಣಗಿ ಮುಣಗಿ ಆದನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದನಪ್ಪ ಪಾಮಾರ ದಾರಿ ಕಾಲ ಕಾಲ ಬೇಜಾರ
ಪಾಮಾರ ಕಸದರು ದರ್ಶನಕ್ಕ ಬಂದರ ಮಾಡಿ ತೋರಿದ ಚಮತ್ಕಾರ ಹೌದು ಸಿದ್ಧ ಹುಡುಗೆಡ ಇರಣದ ಮಾದರ್ ಹೇಳಿದೆ ಮಜಕೂರ ತಂದಿರ ಹೂವಿನ ಹಾರ ಮಾಡ್ಬೇಕಂದಿರೋ ಸತ್ಕಾರ ತಂದಿರ ಹೂವಿನ ಹಾರ ಮಾಡ್ಬೇಕಂದಿರೋ ಸತ್ಕಾರ ಒಳ್ಳೆ ಜನ ಶಾರ್ಯರಪ್ಪ ಶಾರ ಮೋಗಿ ಮಾಯದೋಳು ಮುಣಗಿ ಮುಣಗಿ ಯಾದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ನೇಮದಾರಿ ಕಾಲ ಕಾಲ ಕಾಣಾರ ಬೇಜಾರ ಜಗುಣ ಜಗುಣದ ಜಗಾರ ಮೋಗಿ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಲಗ್ಗಣ ಒಲ್ಲಂದ ಕಪೂರ್ ಸತ್ಯಪ ಸುಳ್ಳಂದ ಸಂಸಾರ ಕಪ್ಪ ಕಡ್ದಂಗ ಮಾಡದೇನ ಕಡದ ಖಾಸ ಮಾಡ್ದಿಗೆ ಮಾಡ ನಠಾರ ಓಡುತ್ತ ಗುಡ್ಡಕ್ಕ ನಾಡದಾರ ಹಿಮ್ಮರ ಪೊಲೀಸ ಫೌಜಾರ ಓಡುತ್ತ ಗುಡ್ಡಕ್ಕ ನಾಡದಾರ ಹಿಂಬಲ ಪೊಲೀಸ ಫೌಜಾರ ಯೋಗಿಯ ಮೋಗಿ ತಪ್ಸನವರ ನೆರಳ ಮೋಗಿ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ದಾರಿ ಕಾಲ ಕಾಲ ಕಾಣದ ಬೇಜಾರ ದರ್ಶ ಗುಣ ಗುಣ ಜಗಾರ ಮೋಗಿ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಹಗಲ ಇರಳು ಸೇವಾ ಮಾಡಿ ಸೊಟ್ಟು ತಮ್ಮ ಶರೀರ ಯೋಗಿ ಮಹಿಮ ಯಾರಿಗೆ ತಿಳಿದಿಲ್ಲ ಪ್ರತ್ಯಕ್ಷ ಆದ್ರ ಸೋಮಾರ ಯೋಗಿ ಮಹಿಮ ಯಾರಿಗೆ ತಿಳಿದಿಲ್ಲ ಪ್ರತ್ಯಕ್ಷ ಆದ ಸೋಮಾರ ಮೊದಲ ಹೋಗ ಕುಜನೂರ ಅಲ್ಲೇ ಬೇಕದ ನಿನ್ನ ಹೆಸರ ಮೊದಲ ಹೋಗ ಕುಜನೂರ ಅಲ್ಲೇ ಬೈದದ ನಿನ್ನ ಹೆಸರ ಹಸ್ತ ಇಟ್ಟು ಕೊಟ್ಟನಲ್ಲೂ ಮೋಗಿ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ದಾರಿ ಕಾಲ ಕಾಲ ಕಾಣದ ಬೇಜಾರ ಗುಣದ ಜಗಾರ ಮೋಗಿ ಮಾಯದೋಳು
ಮಾಯದೋಳು ಮುಣಾಗಿ ಮುಣಗಿ ಆಡಿನಪ್ಪ ಪಾಮಾರ ಹುಲಿಯ ಹೊಡೆದು ಹುಲಿಯಾಗಿ ಮೆರೆದಾರ ಎಲ್ಲೋ ಯಾರ ದರ್ಕಾರ ಬಂದೂಕ್ ತಂದು ಬಗಲಿಗೆ ಸಿಗಿಸುವ ಅಕ್ಕಲ ಕೋಟ ಸರ್ಕಾರ ಹಾಕಿದ ಟೇರ ಎಳವಾರ ಲಕ್ಷಣ ಟೇರಿಗೆ ಅಧಿಕಾರ ಏ ಹಾಕಿದ ಟೇರ ಎಳವಾರ ಲಕ್ಷಣ ಟೇರಿಗೆ ಅಧಿಕಾರ ಅನುಕೂಲಕ ಮಾಡ್ಯಾರ ಉದ್ಧಾರ ಮೋಗಿ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಆಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ವನ ಸ್ವರೂಪ ಶಿರ್ವಾಳ ಮುದ್ಯಗ ಶಿವನ ಸ್ವರೂಪ ಶಿರ್ವಾಳ ಮುದ್ಯಗ ತಂದೆನಿಂದ ಬಾಳುಳ ಭಕ್ತರ ಬಂದ್ರ ಮನದ ಮಾತ ಹೇಳ್ಯಾರ ನೋಡ್ರಿ ಶಿರ್ವಾಳ ಗೋಳಿ ಮುತ್ತವ್ರದು ನನ್ನ ಮದಗೊಂಡ ಮುತ್ತವ್ರದು ಎಷ್ಟು ಗುರು ಶಿಷ್ಯರ ಬಾಂಧವಿತ್ತು. ಹೌದು ಹೌದು ಶಿರ್ವಾಳದ ಗೋಳಿ ಮುತ್ತವ್ರಿಗೆ ಆರಾಮ ತಪ್ಪಿತ್ತು. ಹೌದು ಸೋಲಾಪುರದಾಗ ದವಾಖಾನ್ಯಾಗ ಟ್ರೀಟ್ಮೆಂಟ್ ನಡೆದಿತ್ತು. ಮದಗೊಂಡ ಮುತ್ತವ್ರು ಸುದ್ದಿ ಗೊತ್ತಾಯ್ತು. ಹೌದು ಗೋಳಿ ಮುತ್ತವ್ರಿಗೆ ಯಾರೋ ದವಾಖಾನ್ಯಾಗ ಹಾಕ್ಯಾರಂತ ಮಾತಾಡಿಸಿ ಬರೋಣ ಅಂತೇಳಿ ಕಮಾಂಡ್ರ್ ಗಾಡಿ ಒಳಗೆ ಸಂಘದವರಿಗೆಲ್ಲರಿಗೆ ಕರ್ಕೊಂಡು ಸೋಲಾಪುರ ಆಸ್ಪತ್ರೆಗೆ ಬಂದರು. ಹೌದು ಹೌದು ಹಾಸ್ಪಿಟಲ್ಗೆ ಬಂದು ಶಿರ್ವಾಳ ಮುತ್ತಿ ಯಾವ ಬೆಡ್ದ ಮ್ಯಾಗ ಮನಗಿರ ಅಲ್ಲಿ ಹೋಗಿ ಮಗಲಾಗ ಯಾರು ಮದಗೊಂಡ ಮುತ್ತಿಯವ್ರು ಕೂತಾರ. ಹೌದು ಯಪ್ಪ ಆರಾಮಾಗ್ಯದೇನು ಅಂತೇಳಿ ಕೇಳಿದ್ರು. ಆರಾಮಾಗ್ಯದೋ ಮದು, ಯಾವಾಗ ಬಂದು? ಹೌದು ಏನಾಗಿ ಬಂದಿದೆಪ್ಪ? ಡಾಕ್ಟರ್ ಹೈದ ಹೊಂಟಿದ್ದ. ಹೌದು ಕೂತಲ್ಲೇ ಮದಗೊಂಡ ಮುತ್ತಿಯವ್ರು ಕೇಳ್ತಾರ ಡಾಕ್ಟ್ರಿಗೆ, ನಮ್ಮ ಶಿರ್ವಾಳ ಮುತ್ತಿಯವ್ರಿಗೆ ಆರಾಮಾಗ್ಯದತ್ರಿ, ಡಿಸ್ಚಾರ್ಜ್ ಯಾವಾಗ ಮಾಡವ್ರಿದ್ರಿ ಅಂತೇಳಿ. ಹೌದು ಹೌದು ಅವಾಗ ಇನ್ನೂ 8 ದಿನ ಡಿಸ್ಚಾರ್ಜ್ ಮಾಡಂಗಿಲ್ಲ, ಇನ್ನೂ ಮುತ್ಯಾಗ ಆರಾಮ ಆಗಿಲ್ಲ ಅಂದ ಡಾಕ್ಟ್ರ. ಹೌದು ಹೌದು ಮದು, ಆ ಅಡಿಕೆ ಮಾಡುವಾಗ ಯಾನ ಡಗ್ಗಕ್ಕೆ ಗುಣಿಲಿ ಬಡಿತಿ, ಅದು ಗುಣಿ ತೊಗೊಂಡ ಮಾರೋದು ಡಾಕ್ಟ್ರನ ತಲೆಯಾಗಾರಿ ಖಸಿ ಅಂದ್ರೆ ಅವರು. ಹಾಂ ಹಾಂ ಯಾಕೆಪ್ಪ ಅಂತೇಳಿ ಅನ್ಕೆ ಮಂದಿ ಕೇಳೋಗತ್ರು. ನಾಳೆ ಸೋಮವಾರ ದಿನ ಹಾಂ ಅಚ್ಚಗಾಯಿ ಒಳಗೆ ನಮ್ಮ ಊರಾಗ ದೊಡ್ಡ ಜಾತ್ರೆ ಆಗೋದದ. ಹೌದು ಏನು ದೊಡ್ಡ ಜಾತ್ರೆ ಊರಾಗ ದೊಡ್ಡ ಜಾತ್ರೆ ಆಗೋದದ. ಶಿರ್ವಾಳ ಮುತ್ತಿಯವ್ರು ಹೇಳ್ತಾರ. ಹಾಂ ಹಾಂ ಯಾನ್ ಡಾಕ್ಟ್ರ್ ಹುಚ್ಚದ, ಇನ್ನ 8 ದಿನ ಡಿಸ್ಚಾರ್ಜ್ ಮಾಡಂಗಿಲ್ಲ ಅಂತ. ಇವ ಬಿಡು, ಇವ್ರಪ್ಪ ಬಂದರು ನಾನು ಎಂದ್ರಂಗಿಲ್ಲ ಅಂದರು. ಹೌದು ಹೌದು ಇದು ಮಾತಿನ ತಾತ್ಪರ್ಯ ಮದಗೊಂಡ ಮುತ್ತಿಯವ್ರಿಗೆ ಗೊತ್ತಾಯ್ತು. ಹಾಂ ಹಾಂ ಏನಂತೇಳಿ? ಏನ್ರಿಪ್ಪ ಮಾತಾ? ಶಿರ್ವಾಳ ಮುತ್ತಿಯವರು ಧ್ಯೇಯ ಬಿಡವ್ರದಾರ. ಹೌದು ಹೌದು ಇವತ್ತ ಎಟ್ಟತ್ತಾದ್ರೂ ಮುತ್ತಿಯವರು ಉಳಿಯಂಗಿಲ್ಲ ಅಂತೇಳಿ ಮದಗೊಂಡ ಮುತ್ತಿಯವ್ರಿಗೆ ಗೊತ್ತೈತಿ ಎಷ್ಟು ಗುರು ಶಿಷ್ಯರ ಬಾಂಧವಿತ್ತು. ಹಾಂ ಹಾಂ ಅದಕ್ಕೆ ಯಾವ ರೀತಿಯಿಂದ ನನ್ನ ಶಿರ್ವಾಳಾಗ ಹುಳಿ ಮುತ್ಯ ಜಗತ್ತದಾಗ ಹುಲಿ ಹೊಡೆದು ಹುಲಿಯಾಗಿ ಮೆರೆದ್ರು. ಅಕ್ಕಲಕೋಟದ ರಾಣಿ ಸಾಹಿತ್ಯ ಅಂಥ ಹುಲಿ ಹೊಡೆದ ಯಾರ ಶಿರ್ವಾಳ ಮಹಾರಾಜರಿಗೆ ಕರೆಯೋರು ಅಂತೇಳಿ ಸತ್ಕಾರ ಮಾಡಿ ಆ ಕಾಲದಾಗ ಡಬಲ್ ಬಾರಿನ ಬಂದೂಕ ಕೊಟ್ಟರತ್ತ ಸನ್ಮಾನ ಮಾಡಿ ಗೋಳಿ ಮುತ್ತವ್ರಿಗೆ. ಹೌದು ಹೌದು ಜಗತ್ತದಾಗ ಯಾವ ನೊಂದ ಭಕ್ತರದಾರ, ಯಾವುದೇ ಒಂದು ಸಂಕಟ ಬತ್ತಂದ್ರೆ ಐತಾರಕ್ಕೊಮ್ಮ ಹೋಗಿ ಮುತ್ಯನ ಗುಡಿಯಾಗ ಕೂತ್ರಂದ್ರೆ ಶಿರ್ವಾಳ ಗೋಳಿ ಮುತ್ಯ ಕರಿದಾರ ಬರೇ ಕೊಳ್ಳಾಗ ಕಟ್ಟಿ ಬಿಟ್ರಂದ್ರೆ ಮುಗೀತು, ಅವ್ರ ಜಡ್ಡೆ ಕಡಿಮೆ. ಹೌದು ಇನ್ನೂ
ಬರೇ ಶಿರ್ವಾಳ ಗೂಳಿ ಮುತ್ತಿಯವ್ರ ಮೂರ್ತಿಗೆ ಹೋಗಿ ನಮಸ್ಕಾರ ಮಾಡಿ ಮನಸ್ಸದಾನ ಮಾತು ಸಂಕಲ್ಪ ಇಟ್ಟು ಮಾಡಿದ್ರೆ ಅದು ಆಗಲೇಬೇಕು ಅಂತ ತಕ್ಕತ್ತ ಮಹಾತ್ಮರ ಬಲ್ಲಿ ಅದ ಹೌದು. ಯಾವ ರೀತಿದಿಂದ ಶಿವನ ಸ್ವರೂಪ ಶಿರ್ವಾಳ ಮುದ್ದಾಗ ತಂದಿನಿಂದ ಬಾಳುಳ ಭಕ್ತರ ಬಂದ್ರ ಮನದ ಮಾತ ಹೇಳಾರ ಉಳಿಸ್ಯಾರಪ್ಪ ಭರಪೂರ ಕೊರಳ ಕಟ್ಟಾರ ಕರೆದಾರ ಉಳಿಸ್ಯಾರಪ್ಪ ಭರಪೂರ ಕೊರಳ ಕಟ್ಟಾರ ಕರೆದಾರ ಸಂಸಾರದೊಳಗ ಇರುವಾಗ ಹುಷಿಯಾರ ಮೋಗಿ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ನಿನ್ನ ದಾರಿ ಕಾಲಗಾದ ನಾರದ ಬೇಜಾರ ದರ್ಶ ಗುರ ಕರುಣ ಧ್ವಜಕಾರ ಮೋಗೆ ಮಾಯದೋಳು ಮುನಗೆ ಮುನಗೆ ಆದೆನಪ್ಪ ಪಾಮಾರ ಮಾಯದೋಳು ಮುನಗೆ ಮುನಗೆ ಆದೆನಪ್ಪ ಪಾಮಾರ ಷಡ್ಗೊಡ್ಡು ದಾರಿ ದೊರಿವಿ ತಂದೆ ನಿಲ್ದೆ ಅಂತ ಉಪಕಾರ ಎಷ್ಟು ಮರ್ತು ಮಣ್ಣ ಮುಗ್ಯವ ಮರಗಲ್ಗತ್ತವ ಮರ ಮರ ಜ್ಞಾನಕ್ ಬೇಕು ಅಕ್ಷರ ಜೀವಗದ ಸೌಕಾರ ಹೆಬ್ಬಟ್ಟಿನವ್ರಿಗೆ ಹೇಳೋದದ ಏನಂತ ಹೆಬ್ಬಟ್ಟಿನ ಮನುಷ್ಯ ಜನ್ಮಕ್ಕೆ ಜ್ಞಾನ ಅಂದರೆ ಮೂಲ ಅಕ್ಷರದ ಹೌದು ಹೌದು ಅದು ಬತ್ತಂದ್ರ ಜೀವನದಾಗ ಅವನಿಗೆ ಯಾವುದು ಕೊರತೆ ಇಲ್ಲ ಹೌದು ಹೌದು ನೀ ಎಷ್ಟು ಓದತಿ ಓದಂದಿ ನೋಡು ಹಾ ಹಾ ನಾ ಏನೋ ಓದವಲ್ಲಪ್ಪ ಎಷ್ಟು ಸದ್ಗುರುನಾಥನಿಂದ ಅವನ ಮುಖದಿಂದಾಗಲಿ ಹೌದು ಆ ಒಂದು ಪುಸ್ತಕದ ಒಂದು ನಯನದಿಂದ ಓದವಲ್ಲ ಖರೆ ನನಗೆ ಎಷ್ಟು ಬೇಕಲ್ಲ ಅಷ್ಟು ನನಗೆ ಸಿಕ್ತಂದ್ರೆ ಸಾಕು ಇದೇ ಸೌಕರ್ಯದ ಹೌದು ಇದೇ ಜ್ಞಾನದ ಹಾ ಹಾ ಖರೆ ನೀ ಹಿಡಿದಿದೆ ಜ್ಞಾನಿ ಹೌದು ನೀ ಜ್ಞಾನದ ಮೆಟ್ಟಲು ಮಾತಾಡು ನಾ ಹೆಬ್ಬಟ್ಟಿನ ಇದ್ದತಿ ಬರೀ ಹೆಬ್ಬಟ್ಟು ಹಿಂಗೆ ಮಾಡಿ ಹೆಬ್ಬಟ್ಟು ಹೋದೆತ್ ಮಾಸ್ತರ ಏಕಲವ್ಯ ನಂಗ ಪಂಪ್ ಪಂಪ್ ಹೊಡಿಬೇಡ ಹಿಂಗೆ ಹೆಬ್ಬಟ್ಟಲ್ಲಿ ಹಿಂಗೆ ಮುದ್ಕಪ್ಪ ಮಾಸ್ತರ್ ಚಾಕು ತಂದ್ರ ಹೆಬ್ಬಟ್ಟು ಕಟ್ಕೋಸ ಜೀವನಕ್ಕ ಹಾ. ಜ್ಞಾನ ಅಕ್ಷರದ ಹೌದು ಅದೇ ಸೌಕರ್ಯದ ಹ್ಯಾಂಗ ಜ್ಞಾನಕ್ ಬೇಕು ಅಕ್ಷರ ಜೀವರ್ಗದ ಸೌಕಾರ ಜ್ಞಾನಕ್ ಬೇಕು ಅಕ್ಷರ ಜೀವರ್ಗದ ಸೌಕಾರ ಪೂರ್ವ ಮದ್ಕೊಂಡ ಗಂಡಾರ ಕವಿಗಾಳ ಮೋಗಿ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಹೈರಾಣ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ನಿನ್ನ ದಾರಿ ಗಾದ ನಾರದ ಬೇಜಾರ ದರ್ಶ ಗುಣ ಗುಣದ ಜಗಾರ ಮೋಗೆ ಮಾಯದೋಳು ಮುನಗೆ ಮುನಗೆ ಆದೆನಪ್ಪ ಪಾಮಾರ ಮಾಯದೋಳು ಮುನಗೆ ಮುನಗೆ ಆದೆನಪ್ಪ ಪಾಮಾರ ಅನ್ನ ತಿನ್ನದ ಅಳಲು ನಾನು ತೋರಿಸಿ ಉಣಿಸಿದ ಚಂದ ಮಾಮ ನನ್ನ ಜೀವದ ಮೊದಲ ಗುರು ನೀನಮ್ಮ ತಿಳಿಯಾದ ನಾಮಣ್ಣ ಕಸದ ಕೊಟ್ಟಿ ನೀ ಹಣ್ಣ ತಿಳಿಯಾದ ನಾಮಣ್ಣ
ಹೈರಾಣ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ನಿನ್ನ ದಾರಿ ಕಾದ ಕಾದ ನಾನಾದ ಬೇಜಾರ ಜಗುಡ ಜಗುಡ ಸಾಗ್ಯಗಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ನಿನ್ನ ದಾರಿ ಕಾದು ಕಾದು ನಾನಾದ ಬೇಜಾರ ದರ್ಶಗುಣ ಸಗುಣ ಸಾಕ್ಯಕಾರ ಮೋಗಿ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ನಿನ್ನ ದಾರಿ ಕಾದ ಕಾದ ನಾನಾದ ಬೇಜಾರ ದರ್ಶಗುಣ ಸಗುಣ ಸಾಕ್ಯಕಾರ ಮೋಗಿ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಮಾಯದೋಳು ಮುಣಗಿ ಮುಣಗಿ ಆದೆನಪ್ಪ ಪಾಮಾರ ಬರ್ರಿ ಇರ್ಲಿ 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 ಬಿಡಲ್ಲ